ಮೊದಲು ಹಾಸ್ಪಿಟ್ಲ್ ಕಟ್ತೀನಿ ಅಂದ್ರಿ, ಅದಾದ ನಂತರ ಇದನ್ನ ತಡೆದ ತಕ್ಷಣ ಇಲ್ಲ ನಾವು ಅಂಬೇಡ್ಕರ್ ಭವನ ಕಟ್ತೀನಿ ಅಂದ್ರೆ, ಈಗ ಅಂಬೇಡ್ಕರ್ ಭವನ ಜೊತೆಗೆ ಇವಾಗ ಅಲ್ಲಿ ಅಂಗಡಿಗಳು ಕಟ್ತೀನಿ ಅಂದ್ರೆ ಈ ಕಡೆ ವರ್ತಿಸ್ಕೊಂಡ್ಬರ್ತೀರಿ. ಇರೋ ಒಂದು ಕಾರ್ನರ್ ಜಾಗದಲ್ಲಿ 10 ಕುಂಟೆ ಜಾಗದಲ್ಲಿ ಕೆಂಪೇಗೌಡರು ಇರುವಂತ ಒಂದು ಜಾಗ, ಅದು ಯಾವ ಸೆಂಟ್ರ್ ಭಾಗದಲ್ಲಿಲ್ಲ ಅಥವಾ ಮೇನ್ ರೋಡಲ್ಲಿಲ್ಲ ಅಥವಾ ಯಾರಿಗೆ ಧಕ್ಕೆ ತರುವಂತ ಜಾಗದಲ್ಲಿ ಕೆಂಪೇಗೌಡರು ಇಲ್ಲ. ಇವತ್ತು ಅದನ್ನ 30 ಅಡಿ ಜರುಗಿಸ್ಬಿಟ್ಟ ಮೂರು ಮೂಲೆಗೆ ತೊಗೊಂಡು ಕುಂಡ್ರಿಸ್ತಿರಲ್ಲ, ಇದು ಕೆಂಪೇಗೌಡರು ಕೊಡುವಂತ ಗೌರವನ? ನಿಮ್ಮ ಜವಾಬ್ದಾರಿ ಅದು. ಏನ್ ಕಿದ್ದಿರಿ ಅಧಿಕಾರಿಗಳಾಗಿ? ಯಾರು ಹೇಳಿದ್ದು, ಯಾರು ಬಂದಿದ್ದು, ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡೋದಾಗಿರ್ಬೋದು, ನೀವ್ ಹೇಗಿರ್ತೀರಿ ಅಧಿಕಾರಿಗಳಾಗಿ? ಯಾರನ್ನು ಕೇಳ್ಬೇಕು ನಾವು? ಕೆಲಸ ಮಾಡಿ, ಅವ್ರು ಯಾರು ಹೇಳ್ತಾರೆ ತಗೊಂಡು ಅಂತ ಈಸ್ಕೊಂಡು ನಿಮ್ಮ ಮನೇಲಿ ಇಕ್ಕೊಂಬಿಟ್ರಿ ಹೋಗಿ. 27 ಕುಂಟೆ ನಿಮ್ ಮನೇಲಿ ಇಕ್ಕೊಟ್ರಿ ಹೋಗಿ, ತಗೊಂಡೋಗಿ. ಕೆಂಪೇಗೌಡರು ನಾಡ ಜಾಗ ಇಲ್ಲ ಅಂದ್ಮೇಲೆ ನಿಮ್ ಮನೇಲಿ ಇಕ್ಕೊಟ್ರಿ ಅದನ್ನ. ನಮ್ ಹೊಟ್ಟೆ ಉರಿಯಲ್ವೇನ್ರಿ? ನಮ್ಮನೆ ದುಡ್ರಿ, ನಾವ್ ಕೂಲಿ ಮಾಡಿದ್ ದುಡ್ರಿ, ನಾನ್ ಕೂಲಿ ಮಾಡಿದ್ ದುಡ್ರಿ. ಬಟ್ ನಾವು ಏನೇ ಮಾಡಿ ಹಂಗಾಮಿ ದುಡ್ಡಲ್ಲ, ನಾನು ಕೂಲಿ ಮಾಡಿದ್ದು. ಸಿಸ್ಟಮ್ ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಮಾಡ್ಬೇಕು. ನೀವು ಕೇಳಿ, ನೀವು ಹೇಳಕ್ಕಾಗಲ್ವಾ? ಒಬ್ಬ ಕೆಂಪೇಗೌಡರನ್ನ ಅವಮಾನ ಮಾಡ್ತಾ ಇದ್ದೀರಿ, ಇದನ್ನ ಮಾಡಕ್ಕಾಗಲ್ಲ ಅಂತ ನೀವು ಹೇಳಿದ್ದೀರಾ? ಡಿಸಿ ಹತ್ರ ಪರ್ಮಿಷನ್, ಇದೇ ಜಾಗದಲ್ಲಿ ಪರ್ಮಿಷನ್ ಕೊಟ್ಟು ನಾನು ಕೆಂಪೇಗೌಡರ ಶಿಲೆ ಉದ್ಘಾಟನೆ ಮಾಡಿದಾಗ ನೀವೆಲ್ಲರೂ ಬಂದಿದ್ದೀರಿ. ರೇವಣ್ಣವ್ರು ಬಂದವ್ರೆ, ಬಾಲಕೃಷ್ಣ ಅವ್ರು ಬಂದವ್ರೆ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ಬಾಲಗಂಗಾಧರ ಸ್ವಾಮಿ ಬಂದವ್ರೆ, ಕುಮಾರಸ್ವಾಮೀಜಿ ಬಂದವ್ರೆ, ಸೋಮಣ್ಣವ್ರು ಬಂದವ್ರೆ. ಎಷ್ಟು ಜನ ರೀ? ಇಡೀ ರಾಜ್ಯದ ನಾಯಕರು ಬಂದಿದ್ದು ಉದ್ಘಾಟನೆ ಮಾಡಿರಿ. ಡಿಸಿ ಅವರು ಪರ್ಮಿಷನ್ ಇಲ್ಲ ಅಂತ. ಡಿಸಿ ಅವರು ಪರ್ಮಿಷನ್ ಇಲ್ಲ, ನೀವೆಲ್ಲ ಬಂದು ವೇದಿಕೆಯಲ್ಲಿ ಹೆಂಗ್ ಕೂತಿದ್ರಿ? ನೋಟಿಸ್ ಇಲ್ಲ ಸರ್, ಪತ್ರ ವ್ಯವಹಾರ ನೋಟಿಸ್ ಆಗಲ್ಲ. ನಿಮ್ಮ ಸಹಕಾರ ಬೇಕು. ಹೈಕೋರ್ಟ್ ಆರ್ಡರ್ ಕೋರ್ಟ್ ಆದೇಶ ಆಗಿದೆ. ನಿಮ್ಮ ಸಹಕಾರ ನಮ್ಮ ಸಮಿತಿಯ ಈ ಒಂದು ಸಲಹೆ ಕೊಟ್ಟಿದ್ದೀರಾ. ನಾವು ನಿಮ್ಮ ಕಚೇರಿಗೆ 15ನೇ ತಾರೀಕು ನಾನು ಸರ್ ಏನೋ ಕಾಮಗಾರಿ ನಡೀತಾ ಇದೆ, ಏನದು ಅಂತ ನಮ್ಗೆ ಗೊತ್ತಿಲ್ಲ. ಏನು ಸರ್ ಪುರುಷರಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಏನು ನಡೀತಿದೆ ನೋಡಿ. ಆ ಜಾಗನ ನಾವು ಆಸ್ಪತ್ರೆ ಕೊಟ್ಟಿದ್ದೀವಿ. ಅವ್ರಿಗೂ ಆ ಆಸ್ಪತ್ರೆಗೂ ನಮಗೂ ಏನೂ ಸಂಬಂಧ ಇಲ್ಲ. ನಾವು ಇದುವರೆಗೂ ಕೆಂಪೇಗೌಡ ಪ್ರತಿಮೆ ಸಲಾಗ್ತಿನ ಬಗ್ಗೆ ನಾವು ಯಾವುದೇ ಕ್ರಮನ ಪ್ರಯತ್ನನೇ ಬಿಟ್ಟಿಲ್ಲ ಅಂತ ನೀವು 15ನೇ ತಾರೀಕು ಹೇಳಿ. ನಾನು ನಮ್ಮ ಸಮಿತಿಯವರು ಕೆಲವರು ಬಂದಿದ್ದು, ಅವರು ಇದು 19ನೇ ತಾರೀಕು ಅಮಾವಾಸ್ಯೆ ಅವತ್ತು ರಾತ್ರಿ ಆಸ್ಪತ್ರೆಯಲ್ಲಿ ಯಾರು ಇದ್ದರು ನೋಡೋಣ ಅಂತ ಬಂದಾಗ ರಾತ್ರಿ 9:20 ಇನ್ನೂ ಮುಗಿತಾ ಇದ್ದೀವಿ. ನಾವು ನಿನ್ನೆ ತಾನೇ ಕೇಳಿದ್ರು, ಇವತ್ತು ಹೊರಡ್ತಾ ಇದ್ದಾರಲ್ಲ, ನಾವು ಯಜಮಾನರಿಗೆ ಹೇಳಿದ್ರು ಸರಿ, ಅವ್ರಿಗೆ ಏನೋ ಅಧಿಕಾರ ಇದೆಯೋ ಅವ್ರಿಗೇನು ಬರ್ತೀವಿ, ಏನೋ ಬಿಡಿ, ನಿಮ್ಮ ಸಹಕಾರನ ನೀವು ಕೇಳೋದೇ ಇದೆ. ನೀವು ನಾವು ಬಂದು ಕೇಳಿದ್ವಲ್ಲ, ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ಮ ಅಧ್ಯಕ್ಷರು ಹೇಳಿ ದಯಮಾಡಿ ಕರೆಸಿ ನಾವು ಯಾವ ರೀತಿ ಗೌರವಪೂರ್ಣವಾಗಿ ಏನು ಮಾಡ್ಬೋದು ನಿಮ್ಮ ಸಲಹೆ ಕೇಳ್ತೀವಿ ಅಂತ ಹೇಳಿದರೆ ನಾವೇನಾದರೂ ಸಲಹೆ ಒತ್ತು ಕೊಡ್ತಾ ಇದ್ದೋ. ಈ ಸಂದರ್ಭದಲ್ಲಿ ನೀವು ನಮ್ಮನ್ನು ಕೇಳಿಲ್ಲ, ಹೊರಟ್ಬಿಟ್ಟಿದ್ದೀರ. ನಮ್ಮ ಸಲಹೆ ಏನು ಕೇಳ್ತೀರಾ, ಏನು ತಗೋತೀರಾ? ಹಂಗಿಲ್ಲ ಸರ್, ಒಂದು ಕ್ಲಾರಿಫಿಕೇಶನ್ ಅಂತ 11:00 ಬಂದೆ. ಈಗ 5 ಜನ ಬಂದೇನು ಮಾಡಿದ್ವಿ, ಏನೋ ವರ್ಕ್ ಮಾಡ್ತಿದ್ದೀವಿ ಸರ್, ಅದು ಸಬ್ಮಿಷನ್ ಕೊಡ್ತಿದ್ದೀರಾ, ಯಾವ ಥರ ಶಿಫ್ಟ್ ಮಾಡ್ತಿದ್ದೀರಾ, ಕೆಂಪೇಗೌಡ ಸ್ಟೇಜ್ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದಾರೆ. ಸ್ಟಿಲ್ ನಾವು ಮುಂದೆ ಅಭಿವೃದ್ಧಿ ಮಾಡೋದಿಲ್ಲ. ಸೊ ನೀವು ಬಂದಾದ್ಮೇಲೆ ಏನು ಮಾಡೋದು, ನಾವು ನಮ್ಮ ಇಂಜಿನಿಯರ್ ಡಿಸ್ಕಷನ್ ಮಾಡಿ. ಸೊ ಇದು ಆದೇಶ ಆಗಿದೆ. ಆದೇಶ ಆದಮೇಲೆ ನಾವು ಶಿಫ್ಟ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟಾದ್ಮೇಲೆ ನಾವು ಇಂಜಿನಿಯರ್ ಡಿಸ್ಕಷನ್ ಹ್ಯಾಂಡ್ ಓವರ್ ಮಾಡಬೇಕಂತ. ಸೊ ಆಮೇಲೆ ಏನು ಮಾಡಿದ್ವಿ, ಪರ್ಮನೆಂಟ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಏನಿದೆಯಲ್ಲ ಅದು ಹಾಸ್ಪಿಟಲ್ ಪಕ್ಕದಲ್ಲಿ ಟೆಂಡರ್ ಮಾಡ್ಕೊಂಡಿರ್ತಕ್ಕಂಥ ಕಂಪ್ನಿ. ಆ ಕಂಪ್ನಿಯವ್ರಿಗೆ ಒಂದು ಅಧಿಕೃತವಾದ ಆದೇಶ ಮಾಡಿ ನಮ್ಮ ಇಂಜಿನಿಯರ್ ಸೂಪರ್ವಿಷನಲ್ಲಿ
ಕಟ್ಟಡವನ್ನು ಶಿಫ್ಟ್ ಮಾಡಬೇಕು ಅಂದ್ರೆ ಪ್ರತಿಮೆನ ಯಾವುದೇ ರೀತಿ ಗೌರವಕ್ಕೆ ಧಕ್ಕೆ ಬರದಲ್ಲೇ ಇರುವ ರೀತಿ ಅದಕ್ಕೆ ಒಂದು ಘನತೆಯಿಂದ ಒಂದು ಮರ್ಯಾದೆ ಉಳಿಸೋ ರೀತಿ ಮೂಲ ಸ್ಥಿತಿ ಆಗಿದೆಯೋ ಅದೇ ರೀತಿ ಶಿಫ್ಟ್ ಮಾಡಬೇಕು ಅಂತ ನನ್ನನ್ನು 1949 ಒಂದು ಹೋದ್ಮೇಲೆ ಆಗಿದ್ದು. ಸೊ ಆಗಿದ್ಮೇಲೆ ಅವನು ಕನ್ಸ್ಟ್ರಕ್ಷನ್ ಕಂಪ್ನಿಯವರು ನಮ್ಮ ಇಂಜಿನಿಯರಿಂಗ್ ನೇತೃತ್ವದಲ್ಲಿ ಅವ್ರ ಇಂಜಿನಿಯರ್ ನೇತೃತ್ವದಲ್ಲಿ ಅವತ್ತು ಅದನ್ನ ಇದು ಟೋಟಲ್ಲಿ ಪ್ರಕರಣ ಇದ್ದು ವಿವಾದ ಮುಗ್ದಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಮತ್ತೆ ಯಾರೋ ಅಲ್ಲಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವ್ರೇನು ಮಾಡೋದಕ್ಕೆ ರಿಮೂವ್ ಮಾಡೋದಕ್ಕೆ ಕೋಡ್ ಹಾಕಿದ್ದಾರೆ ಅವತ್ತು ರೇಟ್. ಸೊ ಅದನ್ನ ಏನಂದ್ರೆ ನಾವು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಮಾಡಿರ್ತಕ್ಕಂಥದ್ದು. ಸೊ ಈಗ ಪಕ್ಕದಲ್ಲಿ ಕಟ್ತಾ ಇರ್ತಕ್ಕಂಥದ್ದು ಅದು ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಹಾಸ್ಪಿಟಲ್ ಏನು ಬ್ಲೂ ಪ್ರಿಂಟ್ ಇದೆ ಅದ್ರ ಪ್ರಕಾರ ಕೆಂಪೇಗೌಡ ಶಿಫ್ಟ್ ಆಗ್ತಕ್ಕಂಥ ಜಾಗ ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಶುರುವಾಗಿ ಮುಕ್ತಾಯ ಆದ್ಮೇಲೆ ಅದನ್ನ ತೆರವುಗೊಳಿಸಬೇಕಾಗ್ತದೆ. ಸೊ ಈ ತೆರವುಗೊಳಿಸ್ಬೇಕಾದ್ರೆ ನಿಮ್ಮ ಸಲಹೆ ಸೂಚನೆ ಏನಾದ್ರು ಇದೆ ಅಥವಾ ಈ ರೀತಿ ಮಾಡೋಣ ಅಂತಂದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಯಾಕಂದ್ರೆ ನಾವು ಒಬ್ಬರು ಅಫಿಷಿಯಲ್ ಅಷ್ಟೇ ಸರ್ಕಾರಿ ನೌಕರರಾಗಿ ಕೋರ್ಟ್ ಹೇಳಿದಂಥದ್ದು ನಾವು ಮಾಡಬೇಕಾಗುತ್ತೆ. ಸೊ ಬೇರೆ ವಿಚಾರಗಳು ನಮಗೆ ಯಾವುದನ್ನು ಮುಖ್ಯ ಹೇಳಿ ಸರ್ ತಾವು. ಏನಿಲ್ಲ ಹಾಂ ಸರ್, ನಮಗೆ ತಮಗೊಂದು ನಾವು ನೋಟಿಸ್ ಒಂದು ನೀವೇನೋ ಗೌರವದ ಬಗ್ಗೆ ಒಂದು ಲೆಟರ್ ಒಂದು ಹೇಳಿದ್ರಿ. ಹಾಂ ಸರ್, ಅದರಲ್ಲಿ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಹಾಂ ಸರ್, ಕೆಂಪೇಗೌಡರ ಆದರ್ಶ ಫಲದವರು, ಅವರ ಹೆಸರು ಕೀರ್ತಿ ಅವರಿಗೆ ಭಾಳ ಗೌರವ ಇದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಸಭೆಗೆ ಕೆಂಪೇಗೌಡರ ಮೇಲೆ ಖಂಡಿತ ಗೌರವ. ಯಾಕಂದ್ರೆ ನಾನು ಮಾತಾಡೋರ್ಗೂ ಅವಕಾಶ ಕೊಡಿ, ಇಲ್ಲ ನೀವು ಮಾತಾಡಿ ಆಮೇಲೆ ಗೌರವವಾಗಿ ಎಲ್ಲ ಇದು ಮಾಡ್ತೀವಿ. ಹಾಗೋಸ್ಕರ ನೀವು ಇದನ್ನ ಗೌರವಯುತವಾಗಿ ನಮಗೆ ಸರ್ಕಾರದ ಕೋರ್ಟ್ ಆದೇಶ ಇರೋದ್ರಿಂದ ನೀವು ನಮಗೆ ಸಹಕರಿಸಿ ಅನ್ನೋ ಮಾತನ್ನು ಹೇಳಿದ್ದೀವಿ. ಇದಕ್ಕೆ ಮೊದಲು ಕೆಂಪೇಗೌಡರ ಶಿಲೆ ಬಗ್ಗೆ ನಾವು ಕೋರ್ಟ್ ನ್ಯಾಯಾಲಯದಲ್ಲಿ 2025ರಲ್ಲಿ ಅದನ್ನ ದಾವೆಯನ್ನು ಹೂಡಿದ್ವಿ. ಅದು ಕೋರ್ಟ್ ತೀರ್ಮಾನದ 4/3/2026. ಈ 25ರಲ್ಲಿ ನಾವು ದಾವೆ ಹೂಡಿದ್ವಲ್ಲ, ಕೋರ್ಟಲ್ಲಿ ವಿಚಾರಣೆ ಬಂದಾಗ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ ಕೋರ್ಟಲ್ಲಿ ಕೇಳಿದಾಗ ತಮ್ಮಿಂದ ಒಂದು ನಿಮ್ಮ ಇದರದ್ದು ಒಂದು ಲೆಟರ್ ಬಂತು. ಯಾವಾಗ ಕೋರ್ಟು ಕೆಂಪೇಗೌಡರ ಅಭಿವೃದ್ಧಿಯವ್ರನ್ನ ನೀವು ಕೇಳಿದ್ದೀರಾ, ಅವ್ರನ್ನ ಸಲಹೆ ತೊಗೊಂಡಿದ್ದೀರಾ ಅಂತ ಕೇಳಿದಾಗ ನೀವು ಬಂದು ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ರಿ. ಅದು ನೀವಾಗಿ ಆ ಸಲಹೆನೂ ಕೇಳಿಲ್ಲ, ನಿಮಗೆ ಆ ಥರದ ಉದ್ದೇಶನೂ ಇರಲಿಲ್ಲ. ಅವತ್ತು ಅಲ್ಲಿ ಕೇಳಿದಾಗ ನನಗೊಂದು ನೋಟಿಸ್ ಕಳಿಸಿ ನಾವೆಲ್ಲ ಕಳಿಸಿದ್ದೀವಿ, ಕೃಷ್ಣಮೂರ್ತಿಯವ್ರು ಬಂದಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿತ್ತು. ಹಾಗಾಗಿ ನನಗೂ ಅವಶ್ಯಕತೆ ಇರಲಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ನಾವು ಹೊಡೆಯಬೇಕು, ಮಾಡಬೇಕು, ನಿಮ್ಮದು ಒಂದು ಮಾರ್ಗದರ್ಶನ ಬೇಕು ಅಂದಾಗ ಮಾರ್ಗದರ್ಶನ ಕೊಡೋದಕ್ಕೆ ಹೇಳೋದಕ್ಕೆ ನಾವೇನು ಯಾವತ್ತೂ ಬೇಡ ಅಂತೀವಿ. ಒಳ್ಳೆಯ ವಿಚಾರಕ್ಕೆ ನಾವು ಇಲ್ಲಿವರೆಗೂ ಆದ್ಯತೆನೇ ಕೊಟ್ಟಿದ್ದೀವಿ, ಗೌರವಿಸಿದ್ದೀವಿ, ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟಿದ್ದೀವಿ. ನೀವು ಇವಾಗ ಕೋರ್ಟ್ ಇದೆಲ್ಲ ಆದೇಶ ಆದಮೇಲೆ ಗೌರವಾಯುತವಾಗಿ ಕೆಂಪೇಗೌಡರ ಶಿಲೆಯನ್ನು ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲಿ ಮಾಡ್ತಾ ಇದ್ದೀರಿ? ಪಕ್ಕದ ಏನು ಜಾಗ ಇದೆ ಏನ್ ಜಾಗ ಸರ್? ಅದು ಈಗ ಹಾಸ್ಪಿಟಲ್ ಜಾಗ ಅಂದ್ರೆ ಈ ಹಾಸ್ಪಿಟ್ಲದು ನಿಮ್ದು ಕೆಂಪೇಗೌಡರದು. ನಾನು ಅದಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಯಾವ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್? ಈಗ ನೀವು ಯಾವ ಜಾಗಕ್ಕೆ ಅಂತಂದ್ರೆ ಈಗ ಹಾಸ್ಪಿಟಲ್ ಏನು 2 ಎಕರೆ 27 ಕೋಟಿ ಇತ್ತಲ್ಲ, ಅದರಲ್ಲಿ ಇರ್ತಕ್ಕಂಥ ಒಂದು ಮೂಲೆ ಭಾಗಕ್ಕೆ ಯಾಕೆ ಅದೇ 2 ಎಕರೆ 21 ಕೋಟಿ ನೀವು ಹಾಸ್ಪಿಟ್ಲ್ ಕಟ್ಟಬೇಕಾದ್ರೆ ಅದೇ ಮೂಲೆಯಲ್ಲಿ ತಗೊಂಡೋಗಿ 3 ಮೂಲೆಯಲ್ಲಿ ತಗೊಂಡೋಗಿ ಅದು ಭೂಮಿ ಮಟ್ಟದಲ್ಲಿ ಕೆಂಪೇಗೌಡರು ಇಡ್ತೀರಾ ಅಂದ್ರೆ ಕೆಂಪೇಗೌಡರು ಅಲ್ಲರಿ. ಕೆಂಪೇಗೌಡರು ಶಿಲೆ ಇವತ್ತು ಯಾರೇ ಬಂದರೂ ಹೈಟೆಕ್ ಕಂಡು ಅದೊಂದು ಪಾರ್ಕಿಗೆ, ಅದೊಂದು ಮರಕ್ಕೆ ಒಂದು ವ್ಯಾಲ್ಯೂ ಇದೆ. ಇವತ್ತು ನೀವು ತಗೊಂಡು 40 ಅಡಿ ಪಕ್ಕಕ್ಕೆ 3 ದಾರಿ ಕೂಡ ಮಣ್ಣಲ್ಲಿ ಕೆಂಪೇಗೌಡರನ್ನ ತಗೊಂಡು ನಿಲ್ಲಿಸ್ತಿದ್ದಾದ್ರೆ ಇದಕ್ಕೆ ನಮ್ಮ ಸಲಹೆ ಬೇಕಾ? ಜಾಗ ಅಂದ್ರೆ ಸೂಕ್ತವಾದ ಜಾಗ ಪಕ್ಕದಲ್ಲಿ ಸೂಕ್ತವಾದ ಜಾಗ ಆಗಲ್ಲ. ಅಂಬೇಡ್ಕರ್ ಭವನ್ ರೋಡ್ ಸೈಡ್ ಇಂದ ಅಂಬೇಡ್ಕರ್ ಭವನ್ ಬರ್ತದೆ. ಅಂಬೇಡ್ಕರ್ ಭವನ್ ಹಾಸ್ಪಿಟಲ್ ಅಂಬೇಡ್ಕರ್ ರೋಡ್ ಇಂದ ಬರ್ತಿದೆ ಸರ್. ಅಂಬೇಡ್ಕರ್ ಭವನ್ ಹೊಡೆದ್ರಲ್ಲ, ಅದು ಯಾವ ಪರ್ಮಿಷನ್ ತಗೊಂಡ್ರಿ ಸರ್? ಪರ್ಮಿಷನ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ನಾವು ಇಟ್ಟು ನೋಡಿ ಒಂದು ಹೇಳ್ತೀನಿ. ಇದೇ ತರ ಅಧಿಕಾರಿಗಳು ಹೇಳಿಕೆ ಮಾತು ಕಟ್ಕೊಂಡು ಜೀವ ಕಟ್ಟವ್ರೆ. ದಯಮಾಡಿ ನೀವು ಒಂದು ಅಧಿಕಾರ ಹುದ್ದೆ ಇದೆ, ನಿಮಗೇ ಒಂದು ಆತ್ಮವಿಶ್ವಾಸ ಇದೆ, ಸರಿ ತಪ್ಪು ನಿಮಗೆ ಗೊತ್ತಿದೆ, ನೀವು ಏಕಾಏಕಿ ನೀವು ಅದನ್ನು ಹೊಡೆದಿ, ಹೌದಾ?
ಅದಕ್ಕೆ ಯಾವ ಕಾನೂನು ದೃಷ್ಟಿಲಿ ಹೊಡೆದಿದ್ದಾಗ ತಿರ್ಗಾ ನಾಳೆ ಬೆಳಿಗ್ಗೆ ಅಂಬೇಡ್ಕರ್ ಭವನ ಕಟ್ತೀನಿ ಅಂತ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ನಮಗೆ ಮತ್ತೆ ಒಂದು ಲೆಟರ್ ಕೊಟ್ಟು ಅದು ಒಂದಂತ ಮೊದಲು ಹಾಸ್ಪಿಟ್ಲ್ ಕಟ್ತೀನಿ ಅಂದ್ರೆ ಅದಾದ ನಂತರ ಇದನ್ನ ತಡೆದ ತಕ್ಷಣ ಇಲ್ಲ ನಾವು ಅಂಬೇಡ್ಕರ್ ಭವನ ಕಟ್ತೀನಿ ಅಂದ್ರೆ ಈಗ ಅಂಬೇಡ್ಕರ್ ಭವನ ಜೊತೆಗೆ ಇವಾಗ ಅಲ್ಲಿ ಅಂಗಡಿಗಳು ಕಟ್ತೀನಿ ಅಂದ್ರೆ ಈ ಕಡೆ ವರ್ತಿಸ್ಕೊಂಡ್ಬಂದ್ರೆ ಇರೋ ಒಂದು ಕಾರ್ನರ್ ಜಾಗದಲ್ಲಿ 10 ಕುಂಟೆ ಜಾಗದಲ್ಲಿ ಕೆಂಪೇಗೌಡ ಇರುವಂತ ಒಂದು ಜಾಗ, ಅದು ಯಾವ ಸೆಂಟ್ರ್ ಭಾಗದಲ್ಲಿಲ್ಲ ಅಥವಾ ಮೇನ್ ರೋಡಲ್ಲಿಲ್ಲ ಅಥವಾ ಯಾರಿಗೆ ಧಕ್ಕೆ ತರುವಂತ ಜಾಗದಲ್ಲಿ ಕೆಂಪೇಗೌಡರು ಇಲ್ಲ. ಇವತ್ತು ಅದನ್ನ 30 ಅಡಿ ಜರುಗಿಸ್ಬಿಟ್ಟ ಮೂಲೆಗೆ ಕುಂಡ್ರಿಸ್ತಿರಲ್ಲ, ಇದು ಕೆಂಪೇಗೌಡರು ಕೊಡುವಂತ ಗೌರವನ? ಇದು ನನ್ನ ಪ್ರಶ್ನೆ ಸರ್. ಈಗ ನಮ್ಮಲ್ಲಿ ಏನು ಅಂತ ಅಂದ್ರೆ ಜಾಗ ಏನು ಅವೈಲಬಲ್ ಇದೆಯೋ ಆ ಜಾಗದಲ್ಲಿ ಯಾವ ಅವೈಲಬಲ್ ರೀ? ಕೆಂಪೇಗೌಡರ ಜಾಗ ರೀ ಇದು. ಇದು ಯಾರ ಸೊತ್ತು ಅಲ್ಲ ರೀ, ಕೆಂಪೇಗೌಡರು ಬಿಟ್ಟೋಗಿರೋ ಮಣ್ಣಿದು. ಕೆಂಪೇಗೌಡರ ಜಾಗ ಇದ್ರೆ ಮತ್ತೆ ಯಾರು ಅವೈಲೇಬಲ್? ಇನ್ ಯಾರಿಗಾನ ಪುಕ್ಷಟೆ ಕೊಡ್ತಾ ಇದ್ರಿ? ಹಂಗಲ್ಲ ಸರ್. ಈಗ ಆ ಜಾಗ ಕೆಂಪೇಗೌಡರದ್ದು ಸ್ಟ್ಯಾಚ್ಯೂಗೆ ಅಂತ ಅಂದ್ಬಿಟ್ಟು ಪುರಸಭೆನಲ್ಲಿ ಸೊ ಯಾವ್ದು ರಿಸರ್ವ್ ಆಗಿ ದಾಖಲಾತಿ ಕೂಡ ಆಗಿಲ್ಲ ಸರ್. ದಾಖಲಾತಿ ಆಗಿಲ್ಲ. ನೀವು ದಾಖಲಾತಿಯಾಗಿ ನಾವು ಇಟ್ಟಿದೀವಲ್ಲ ಕೆಂಪೇಗೌಡರ ಶಿಲೆನ, ಅದನ್ನ ಕೀಳಕ್ಕೆ ಹೆಂಗ್ ನಿಮ್ಗೆ ಮನ್ಸು ಬರ್ತದೆ? ನಾವಿಲ್ಲಿ ಕೇಳ್ತಾ ಇದ್ವಿ ಸರ್, ಇದು ಕೋರ್ಟ್ ಅಲ್ಲ ಸರ್, ಕೋರ್ಟ್ ಆದೇಶ ಅಲ್ವಾ ಸರ್? ಹೌದು, ಅದನ್ನ ನಾವು ತಲೆ ಬರ್ತೀವಿ. ಈಗ ಕೋರ್ಟ್ ಆದೇಶಕ್ಕೆ ನನ್ನ ವಿರೋಧ ಇಲ್ಲ. ನೀವು ಇಷ್ಟೆಲ್ಲ ಹಿಂದೂಗಳಾಗಿ ಪ್ರಪಂಚ ಹೊಗಳೋದಾಗಿ ನೀವು ಅಮಾಸೆ ದಿವಸ ಅಂದ್ರೆ ಅದು ಯುಗಾದಿ ಹಬ್ಬದಲ್ಲಿ ಅಮಾಸೆ ದಿವಸ 9 ಗಂಟೆ 21 ನಿಮಿಷಕ್ಕೆ ನೀವು ಅದನ್ನ ಮೆಟ್ಲು ಕೇಳ್ತೀರಂತಲ್ಲ, ಇದು ಯಾವ ಕೆಂಪೇಗೌಡರು ನೀವು ಗೌರವ ಕೊಟ್ಟಂಗೆ? ಹೇಳಿ ಸರ್. ಅದು ಕಾಂಟ್ರಾಕ್ಟರ್ಸ್ ನಾವು ಕಾಂಟ್ರಾಕ್ಟರ್ ನಿಮ್ ಜವಾಬ್ದಾರಿ ಅಧಿಕಾರಿಗಳಿಗೆ ನೋಡ್ರಿ, ಟೈಮ್ ನೋಡ್ರಿ 9 ಗಂಟೆ 21 ನಿಮಿಷಕ್ಕೆ ಆ ರಾತ್ರಿ ಕೇಳಿ. ನಿಮ್ಮ ಜವಾಬ್ದಾರಿ ಅದು. ಏನ್ ಕಿದ್ದೀರಿ ಅಧಿಕಾರಿಗಳಾಗಿ? ಯಾರು ಹೇಳಿದ್ದು, ಯಾರು ಬಂದಿದ್ದು, ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡೋಗಿರ್ಬೋದು, ನೀವ್ ಹೇಗಿರ್ತೀರಿ ಅಧಿಕಾರಿಗಳಾಗಿ? ಯಾರನ್ನ ಕೇಳ್ಬೇಕು ನಾವು? ಹೋಗ್ಲಿ ಮಾಹಿತಿಗೆ ನಾವು ಕೇಳಿದಾಗ ಯಾವ್ದಾನ 1 ಲೆಟರ್ಗಳು ಕೊಡ್ತಾ ಇದ್ದೀರಾ? ಕೆಂಪೇಗೌಡರ ಶಿಲೆ ಉದ್ಘಾಟನೆ ಆಗಿದ್ದು ಯಾವಾಗ ಅಂತ ನಾವು ಕೇಳಿದ್ರೆ ನಾವು ಮಾಡೋದು 3ನೇ ತಿಂಗಳು, ಇವ್ರು ಕೊಟ್ಟಿರೋದು 5ನೇ ತಿಂಗಳು. 5ನೇ ತಿಂಗಳಲ್ಲಿ ಉದ್ಘಾಟನೆ ಆಗಿದೆ ಅಂತ ನೀವೇ ಲೆಟರ್ ಏನಿದೆಯೋ ಅದಷ್ಟೇ ಕೊಡ್ಬೋದು ಸರ್. ನಾನು ಯಾವ ರೆಕಾರ್ಡ್ಸ್ ಹಂಗಾರೆ ಅವೆಲ್ಲ ನಾವು ಬಂದು ತೀರ್ತೀವಿ ಅಂತ 2003 ಇಲ್ಲೇ ದಾಖಲಾತಿ ಇರ್ತದೆ, ಅದಷ್ಟೇ ಕೊಡ್ಬೋದು ಸರ್. ನಾನು ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ದಾಖಲೆ ಏನಾಗ್ತದೆ, ಏನ್ ನಡೀತಾ ಇದೆ ಹೋಗ್ಲಿ ಮಗ್ಲು ಅದನ್ನ ಹೇಳಿ. ಇರೋದು ಕೊಡ್ಬೋದು. ರೆಸಲ್ಯೂಷನ್ ಆಗಿದೆ. ಈಗ ನೀವೇನೋ ಏನು ದಾಖಲಾತಿ ಒಂದೊಂದು ನಾನು ಹೇಳೋದು ರೆಗ್ಯುಲೇಷನ್ ಆಗ್ತೇನೆ. ನೀವು ನಮ್ಮನ್ನು ಕೇಳೋದು ನೆಸಿಟಿನೇ ಇರಲಿಲ್ಲ. ನೀವು ಅಂದ್ರೆ ಆ ಜಾಗ ಸರಿ ನಮ್ಗೆ ಕೊಟ್ಟಿದ್ದೀರಲ್ಲ, ನಮ್ಮ ಸಂಸ್ಥೆಗೆ ಇಷ್ಟು ಅಂತ ನೀವು ಕೊಟ್ಟಿರೋ ರೆಗ್ಯುಲೇಷನ್ ಮಾಡಿ ಕೊಟ್ಟಿದ್ದೀರಿ. ರೆಗ್ಯುಲೇಷನ್ ಮಾಡಿ ನೀವು ರೆಗ್ಯುಲೇಷನ್ ಮಾಡ್ತಾ ಇದ್ದೀರಿ. ನೀವು ಏನೇನು ಮುಂಚೆ ಹಾಕಿದಿರೋ ಅದು ನನಗೆ ಗೊತ್ತಿಲ್ಲ. ನಾವು ರೆಗ್ಯುಲೇಷನ್ ಮಾಡಿ ಅಲ್ಲೆಲ್ಲ ಹೋರಾಟ ಮಾಡಿ ನಾವೆಲ್ಲ ಬೇರೆ ಕಡೆ ನಮ್ಮ ಮಧ್ಯಸ್ಥಿತಿ ಇದ್ದಾಗ ಎಚ್ಚೆತ್ಕೊಂಡು ಜಾಗ ಕೊಟ್ರಲ್ಲ. ಈ ಅಕಸ್ಮಾತ್ ರೆಗ್ಯುಲೇಷನ್ ಆದ್ರೆ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕರ್ದಿ ಮಾತಾಡೋದು ಸ್ಪೇಷಲ್ ಇಲ್ವಾ? ಇಂದಿಗೂ ಹೊಡೆದಾಕ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಎಲ್ಲ ಟ್ಯಾಪೆ ಆಗ್ತದ. ಇದೆಲ್ಲ ಇದು ನೀವು ಮಾಡ್ತಾ ಇರೋದು ಕಾನೂನು ವಿರೋಧನೇ ಇದು. ಈಗ ನಾವ್ 2003 ಕೆಂಪೇಗೌಡರು ಶಿಲಾನ್ಯಾಸ ಮಾಡ್ಬೇಕಾದ್ರೆ ಬಾಲಿಂಗಯ್ಯನವರು, ನಮ್ಮ ತಮ್ಮಣ್ಣಗೌಡರು, ನಾವು, ನಮ್ಮ ಅಸೋಸಿಯೇಷನ್ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಉಟ್ಕೊಂಡು ಕಾಯ್ದಿದ್ದೀವಿ. ಅದನ್ನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆದ್ರೆ ಕಷ್ಟ ಯಾರಾದ್ರೂ ಒಂದು ದಿನ ನೀವು ಅಧಿಕಾರಿಗಳಲ್ಲಾಗ್ಲಿ ಇಲ್ಲಿ ಏನ್ ನಡೀತದೆ ಅಂತ ಜನದ ಅಭಿಪ್ರಾಯ ಆಗ್ಲಿ ಯಾರ್ದಾರು ಕೇಳಿದ್ದೀರಾ? ಇಲ್ಲ. ನೀವು ಆದೇಶ ಗೊತ್ತು ಹೊಡೆದಾಕ್ತೀರಿ. ಎಸ್, ನಿಮ್ಗೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ಈ ಮಾಗಡಿಲಿ ಎಷ್ಟು ಅನ್ಯಾಯ ನಡೀತದೆ, ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ದೀವಿ. ಯಾವ್ದಕ್ಕಾದ್ರೂ ಒಂದೇ ಒಂದು ಗೋಲ್ಡ್ನ ತಗೊಂಡೋಗಿ ನೀವು ಹಾಕಿದ್ದೀರಾ? ನಿಮ್ಮ ಇಲಾಖೆಯಿಂದ ಹಾಕಿದ್ದೀರಾ? ಇಲ್ಲ. ಅದೇ ಕೆಂಪೇಗೌಡರ ಶಿಲೆಗೆ ಅಂದ್ರೆ ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ಮೂಲ ಜಾಗಕ್ಕೆ ತಗೊಂಡೋಗಿ ಒಂದು ಬೋರ್ಡ್ ಹಾಕಿದ್ವಿ. ಇಲ್ಲಿ ಯಾರು ಮಾತಾಡಬಾರ್ದು, ಯಾರು ಕೇಳಬಾರ್ದು. ಇದು ಸರ್ಕಾರದ ಆದೇಶ, ಅದಕ್ಕೆ ನಾವು ತಲೆ ಬರ್ತೀವಿ. ಇದು ನಿಮ್ಮ ಮನಸ್ಸಿಗೆ ಹೆಂಗ್ ಇಷ್ಟ ಆಗ್ತದೆ? ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನು ಕೂಡ ತಕ್ಕಂತೆ ನಾವು ಆ ಸಂದರ್ಭಕ್ಕೆ ನಾವು ನೋಡಿ ಸರ್, ಒಂದ್ ಹೇಳ್ತೀನಿ ಕೇಳಿ. ನೀವು ಮಾಡ್ತಾ ಇರೋದು ಕೆಂಪೇಗೌಡರು ಅವಮಾನ ಬಿಟ್ರೆ ಬೇರೆ ಏನೂ ಇಲ್ಲ. ನ್ಯಾಯಾಲಯ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ಅದರೊಳಗೆ ಯಾವುದೇ ಎರಡನೇ ಮಾತಿಲ್ಲ. ಒಂದು, ಇವತ್ತು ಎಷ್ಟು ದಿನ ಆಯ್ತು ಮೆಟ್ಲಕ್ಕಿತ್ತು? ಅವತ್ತಿಂದ ಹಾರ ಹಾಕಿದ್ದೀರಾ? ಯಾರಾದ್ರೂ ಮೇಲ್ ಕತ್ತಿದಾರ? ಅದು ಅಗೌರವ
ಗೌರವ ಅಲ್ವಾ? ಒಂದು ಶಿಫ್ಟ್ ಮಾಡ್ತೀವಿ ಅಂತ ಆದ್ಮೇಲೆ ಹೇಳಿ ಸರ್, ನೀವು ನಿಮ್ದೇ ದಾಟಿ ಮಾತಾಡ್ಬೇಡಿ. ನೀವು ಗೌರವ ಕೊಡೋರಾದ್ರೆ ಇಲ್ಲಿವರೆಗೂ ಹಾರ ಹಾಕಿ ನೀವು ಅದನ್ನ ಶಿಫ್ಟ್ ಮಾಡೋ ದಿವಸ ಜನಸಾಮಾನ್ಯ ಕರ್ಕೊಂಬಂದು ನೀವು ನೋಡಪ್ಪ ನಾವು ಗೌರವಯುತವಾಗಿ ತಗ್ಗಿದ್ನ ವಾದ್ಯನೋ ಮಂಗಳ ವಾದ್ಯನೋ ಮಾಡಿ ನಿಮ್ಮ ಕೈಲಾದ್ರೆ ತೆಗಿರಿ, ಈ ಉಳಿಸ್ಕೊಳಕ್ಕಾದ್ರೆ ನಾವು ಉಳಿಸ್ಕೊತೀವಿ. ಅದು ಎರಡನೇ ಪ್ರಶ್ನೆ. ನೀವು ಏನೂ ಮಾಡ್ತೀರ, ಮೆಟ್ಲು ಕಿತ್ತಾಕ್ಬಿಟ್ಟು ಮೇಲೆ ಒಂದು ಹಾರನೂ ಆಗ್ತಾ ಇದೆ, ಕಸನೂ ಹೊಡಿದಂಗೆ, ಅಷ್ಟು ಧೂಳು ಮಣ್ಣು ಎಲ್ಲ ಸುತ್ತ ಸುರಿದ್ಬಿಟ್ಟು ಇವತ್ತು ಹಾಳು ಕೊಂಪೆ ಮಾಡುತ್ತಲ್ಲ, ನಿಮ್ಗೆ ಹೆಂಗ್ ಮನ್ಸು ಬರ್ತದೆ? ನಿಮ್ಗೆ ಈ ಸ್ಥಾನದಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಹೆಂಗ್ ಮನ್ಸು ಬಂತು ನಿಮ್ಗೆ? ಹೆಂಗ್ ಬಂತು? ಒಂದ್ಸಲ ಹ್ಯಾಂಡ್ ಓವರ್ ಮಾಡೋದ್ಮೇಲೆ ಅವರು ನೀವು ಹ್ಯಾಂಡ್ ಓವರ್ ನಿಮ್ ಕತೆ ಹೇಳ್ಬೇಡ್ರಿ, ನಾವ್ ಹೇಳ್ತಾರೋ ನಿಮ್ಮ ವ್ಯಾಪ್ತಿಗಿರೋದು ಹೇಳ್ರಿ. ಕೊಡೋದಕ್ಕೆ ನಾವು ಅವ್ರಿಗೆ ಅಧಿಕಾರ ಕೊಟ್ಟು ಹೊಡಿಯಕ್ಕೆ ಅವನ ಅಧಿಕಾರ ಕೊಟ್ಟ? ಸರ್, ಈಗ ಯಾವನ ಅಧಿಕಾರ ಕೊಟ್ಟ ನಿಮ್ಗೆ? 5 ಬಾರಿ ಮಾಗಡಿ ತಾಲೂಕಲ್ಲಿ MLA ಕೆಂಪೇಗೌಡರು ಪ್ರತಿಮೆಯನ್ನು ಅವ್ರು ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಈಗ ಯಾರೋ ಒಬ್ರು ಸಮಾಜ ಸೇವಕರು ಮಾಡಿದ್ರಲ್ವಾ ಕೆಂಪೇಗೌಡರು ಪ್ರತಿಮೆನ ಮಾಗಡಿ ತಾಲೂಕಲ್ಲಿ ಮೊದಲನೇ ಬಾರಿಗೆ ಆಗಿರುವಂತ ಕಾರ್ಯಕ್ರಮ. ಬೆಂಗಳೂರು ಕಡ್ತವ್ರು ಕೆಂಪೇಗೌಡ, ಮಾಗಡಿ ಕೆಂಪೇಗೌಡ, ಮಾಗಡಿನಲ್ಲಿ ಒಂದು ಶಿಲೆ ಇರಲಿಲ್ಲ. ಅವ್ರು ಸ್ವಂತ ಖರ್ಚಲ್ಲಿ ಯಾರ ಹತ್ರ ₹1 ಹಣ ಇಲ್ದಂಗೆ ಕೆಂಪೇಗೌಡರ ಪ್ರತಿಮೆನ ಮಾಡಿದ್ರು. ಅವ್ರು ಮಾಡಿದ್ರು. ಅವ್ರನ್ನ ಕರೆದು ಅಟ್ಲೀಸ್ಟ್ ಇಂಥದ್ದೊಂದು ಕೆಂಪೇಗೌಡರ ಪ್ರತಿಮೆ ನೀವು ಮಾಡಿದೀರಾ, ಇದನ್ನ ಕಿತ್ತಾಕ್ತಿವಿ, ಇಲ್ಲ ಇನ್ನೊಂದ್ ಕಡೆಗೆ ನಾವು ಶಿಫ್ಟ್ ಮಾಡ್ತೀವಿ, ಗೌರವಯುತವಾಗಿ ನಡೆಸ್ಕೋತೀವಿ ಅಂತ ಒಂದು ಮೀಟಿಂಗ್ ಕರೆದಿದ್ದೀರಾ ಸರ್ ಅವ್ರನ್ನ? ಸರ್ ನಾವು ಸ್ಟಾರ್ಟಿಂಗ್ ಒಂದು ಪತ್ರ ಬರೆದ್ವಿ, ಬಟ್ ಅವ್ರು ಬರ್ಲಿಲ್ಲ. ಯಾವ್ದು ಪತ್ರ ಬಂದಿಲ್ಲ ಸರ್ ನಮ್ಗೆ? ಪತ್ರ ಬರಿಬೇಡ್ರಿ. ಇಲ್ಲ ಸರ್, ಮೂಲ ಕೇಳಿ ನೋಡಿ, ಇನ್ಫಾರ್ಮೇಶನ್ ಮಾಡ್ಬೋದಾಗಿತ್ತು ಸರ್. ಯಾವಾಗ ಬನ್ನಿ ಕುತ್ಕೊಂಡು ಮಾತಾಡಿದ್ರೆ ಕೆಂಪೇಗೌಡರ ಪ್ರತಿಮೆ ಮಾಡಿದೀರಾ? ಮಾತುಗಳು ಸತ್ಯಕ್ಕೆ ಹತ್ರ ಇರಬೇಕು. ಕೋರ್ಟಲ್ಲಿ ಕೇಳಿದ್ರು, ಇದು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವರು ಮಾಡಿರೋದ್ರಿಂದ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ. ಆಗ ಇವರೊಂದು ಲೆಟರ್ ಕಳ್ಸಿದ್ರು, ಕೃಷ್ಣಮೂರ್ತಿಯವರೇ ನಿಮ್ಮ ಹತ್ರ ಮಾತಾಡೋದು ಬನ್ನಿ ಅಂತ. ಇವ್ರಿಗೆ ಯಾವ್ದೇವ್ರು ಬುದ್ಧಿ ಕೊಟ್ಟನೋ ಅದು ಯಾವ ತರ ನೀವು ಅಧಿಕಾರ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ ಕೋರ್ಟಲ್ಲಿ ಇರ್ಬೇಕಾದ್ರೆ ಇವ್ರ ಹತ್ರ ಏನ್ ಮಾತಾಡೋದು? ಎಸ್ ಬಿಟ್ಟೆ. ಅದು ನೀವು ನಮ್ಮ ಲಾಯರ್ಗಳು ಆರ್ಗ್ಯುಮೆಂಟ್ ಮಾಡಿಲ್ಲ, ಅದೇನೋ ಗೆದ್ದಿದ್ದೀರಿ, ಅದ್ರ ಬಗ್ಗೆ ನಮ್ಮ ವಿರೋಧ ಎಲ್ಲ ನ್ಯಾಯಾಲಯಕ್ಕೆ ನಾವು ತಲೆ ಬರ್ತೀವಿ, ಒಂದು ಮಾತು ಬಿಟ್ಬಿಡಿ. ಈಗ ಕೆಂಪೇಗೌಡ ಶಿಲೆನಿ ತೆಗಿಯಕ್ಕೆ ಹೊರಟ್ರಿ, ಎಷ್ಟು ಜಾಗ ರಿಸರ್ವೇಷನ್ ಮಾಡಿದ್ದೀರಿ? ರೆಸಲ್ಯೂಷನ್ ಈಗ ಹಾಸ್ಪಿಟ್ಲ್ ಕಾನೂರು ಜಾಗಕ್ಕೆ. ಸ್ವಾಮಿ ನೀವು ಹಾಸ್ಪಿಟ್ಲ್ ಬಿಡ್ರಿ, ಇವಾಗ ಕೆಂಪೇಗೌಡರು ಗೌರವ ಅಂತ ಮಾಡ್ತಾರೆ, ಕೆಂಪೇಗೌಡರು ಎಷ್ಟು ಜಾಗ ಮಾಡಿದ್ದೀರಿ ಅದನ್ನ ಹೇಳಿ. ಪುರಸಭೆ ಜಾಗನೇ ಇಲ್ಲ ಸರ್ ಈಗ. ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಒಂದು ಕೆಲಸ ಮಾಡಿ, ಅವ್ರು ಯಾರು ಹೇಳ್ತಾರೆ ತಗೊಂಡು ಅಂದ್ರೆ ಈಸ್ಕೊಂಡು ನಿಮ್ಮ ಮನೇಲಿ ಇಕ್ಕೊಂಬಿಟ್ರಿ ಹೋಗಿ. 27 ಕೋಟಿ ನಿಮ್ಮ ಮನೇಲಿ ಇಕ್ಕೊಟ್ರಿ, ಹೋಗಿ ತಗೊಂಡೋಗಿ. ಕೆಂಪೇಗೌಡರ ನಾಡ ಜಾಗ ಇಲ್ಲ ಅಂದ್ಮೇಲೆ ನಿಮ್ಮ ಮನೇಲಿ ಇಕ್ಕೊಟ್ರಿ ಅದನ್ನ. ಈಗ ಜಾಗ ಜಿಲ್ಲಾಧಿಕಾರಿಗಳು ಮಾಡಿದಾಗ ನಾವ್ ಏನ್ ಮಾಡಿ? ಯಾವ ಜಿಲ್ಲಾಧಿಕಾರಿ ಕೊಡ್ರಿ? ಡಿಸಿ ಆದೇಶ ಸರ್ ಅದು. ಯಾವ್ದು ಖಾತೆ ಮಾಡಬಾರ್ದೆಲ್ಲ ಮಾಡ್ತಾ ಇದಿರಲ್ಲ, ಅದಕ್ಕೆಲ್ಲ ಡಿಸಿ ಆದೇಶ ಬೇಡ. ಅವ್ರೇನ್ ಗೊತ್ತಾ ಸರ್, ಎಲ್ಲಾ ನಿಮ್ದೊಂದು ಗೋಲ್ಡ್ ಅವ್ರು ಹೊಸ ಗೋಲ್ಡ್ ಅಂದ್ರೆ ಒಂದು ಕಟ್ಔಟ್ ಇಲ್ಲ, ಕೆಂಪೇಗೌಡ ಮಾತ್ರ ಮುಂದೆಗಡೆ ಒಂದು ಕಟ್ಔಟ್ ಹಾಕಿದಿರಿ. ನಿಮ್ಗೆ ಹೆಂಗ್ರಿ ಮನ್ಸು ಬಂತು ಸರ್? ಈಗ ಇಷ್ಟು ಜಾಗ ಬಿಟ್ಟು ಬೇರೆ ಕೊಡ್ಬೋದಾಯ್ತು ಅವ್ರಿಗೆ. ಇರಪ್ಪ, ಈಗ ಆಯ್ತು ನೀವು ತೆಗಿತೀರಾ, ಅದು ಸೆಕೆಂಡ್. ಈಗ ಜಾಗ ಎಷ್ಟು ಮಾಡಿದ್ರಿ? ಅದು ಕಾಂಗ್ರೆಸ್ ಆಫೀಸ್ 60-70 ಕೊಟ್ಟವ್ರೆ. ಇರಪ್ಪ, ಗೌರ್ಮೆಂಟ್ ಜಾಗ ಅದು ಆಮೇಲೆ ಲಾಂಚ್ ಮಾತಾಡೋದು 60-70 ಜಾಗ. ನಾನು ಕೇಳೋದು, ಈಗ ಗೌರವ ಆಯ್ತು ನೀವು ಶಿಫ್ಟ್ ಮಾಡ್ತಾ ಇದ್ರಲ್ಲ, ಎಷ್ಟು ಜಾಗ ಕೊಟ್ಟಿದ್ದೀರಿ? ಸರ್ ಈಗ ಸೇಮ್ ಸರ್ವೆ ನಂಬರ್ ಬಳಕೆ ಮಾಡಿ ಅಂತ ಹೇಳಿದ್ದಾರೆ ಕೋರ್ಟ್. ಎಷ್ಟ್ರಿ? ಅದು ನನಗೂ ಗೊತ್ತಿದೆ. ನಾನು ಹೇಳೋದು ನೀವು ಗೌರವಾಯುತವಾಗಿ ಅಂತ ನಡ್ಸ್ಕೊತೀರಿ ಅಂತ ಹೇಳ್ತಾ ಇದ್ರಲ್ರಿ, ಎಷ್ಟು ಜಾಗ ಕೊಟ್ಟಿದ್ರಿ ಕೆಂಪೇಗೌಡರಿಗೆ ಅದನ್ನ ಹೇಳ್ರಿ. ಸರ್ ಈಗ ಸ್ಟ್ಯಾಚ್ಯೂ ಎಷ್ಟು ಬೇಕು ಆ ಕಾರಣ ಎಷ್ಟು? 6 ಅಡಿ 3 ಅಡಿಗೆ ಸಾಕಾ? ಸರ್ 6 ಅಡಿ 3 ಅಡಿ ಇತ್ತಲ್ಲ ಸರ್. ಈಗ ನಮ್ಮ ಇಂಜಿನಿಯರ್ ಏನ್ ಪ್ಲಾನ್ ಪ್ರಕಾರ ಯಾವ ಇಂಜಿನಿಯರ್ ಗೊತ್ತು? ಅವ್ರ ಕೆಂಪೇಗೌಡ ಒಳ್ಳೆ ಸ್ಥಾನದಲ್ಲಿ ಕೆಂಪೇಗೌಡರನ್ನ ಮಾಗಡಿ ಕೆಂಪೇಗೌಡರನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಇಡಬೇಕು ಸರ್. ದಯವಿಟ್ಟು ಅಲ್ಲೆಲ್ಲೋ ತಗೊಂಡು ಹೋಗ್ಬಿಟ್ಟು ಯಾವ್ದೋ ಒಂದು ಮೂಲೆಯಲ್ಲಿ ಇಟ್ಬಿಡೋದ ಸರ್? ಈಗ ಮೂಲೆ ಜಾಗ ಹೇಳಿ ಸರ್, ನೀವ್ ಹೇಳಿ ಸರ್. ಮೂಲೆ ಜಾಗ ನೀವು ನಮ್ಮ ಒಂದು ನೆಲದವರು, ಕೆಂಪೇಗೌಡರ ಬಗ್ಗೆ ನಿಮ್ಗಿರುವಂತ ಒಂದು ವಿಚಾರ ಹೇಳಿ ಸರ್. ರಾತ್ರಿ ಹೊತ್ತು ಕೋರ್ಟ್ ಹೊಡಿ ಅಂತ ಹೇಳಿದ್ರು ಸರ್. ಅಗೌರವ ಮಾಡ್ಬಿಟ್ಟಿದ್ರೆ ಸರ್ ಗೌರವ ಐತೆ. ಇಡೀ ತಾಲೂಕಿಗೆ ಜನಾಂಗಕ್ಕೆ ಎಲ್ಲ ಸರ್ವ ಜನಾಂಗಕ್ಕೂ ಅಗೌರವ ತಂದ್ಬಿಟ್ಟಿದ್ರು ಸರ್. ಸರ್ ಈಗ ಸರ್ ನಮ್ದೇ ಎಲ್ಲ ಜಾಗ ಅಂದ್ಮೇಲೆ ನೀವೇ ಸರ್ ಅದ್ರೊಳಗೆ ಹೊಡೆದಾಕಿದ್ರ? ಸರ್ವೆ ನಂಬರ್ ಜಾಗ ನಮ್ದೇ ಎಲ್ಲ ಗೌರವ ಮಾಡ್ಬಿಟ್ಟಿದಿಲ್ಲ. ಈಗ ಆಗಿಸ್ತಿದೆ. ತಹಸೀಲ್ದಾರ್ ಯಾರು ಹೇಳ್ಬೇಕಂತ ನೀಟಾಗಿ ಹೊಡೆದಾಕಿದ್ರ? ಇವ್ರ 10 ಜನ MLA ಹಾಕಿದ್ರು, ಒಬ್ರು ಕೆಂಪೇಗೌಡರು ನಮ್ಮ ಕೆಂಪೇಗೌಡ ತಾಲೂಕಲ್ಲಿ ಅಗೌರವವಾಗಿ ನಡ್ಸ್ಕೊಂಡಿದ್ದೀರಲ್ಲ,
ಇದ್ರು ಅಂದ್ರೆ ಓದುವ ನಿಮ್ಮ ನಾನು ಏನ್ ನಾವು rules ಪ್ರಕಾರ ಅಲ್ಲ, ನೀವು ಕಾನೂನು ಇದೆ. ಅಲ್ಲ, ಕಾನೂನು ಸತ್ವ ಇದೆ. ನಿಮ್ ಇಷ್ಟ ನೋಡಿ. ಈ ಜಾಗ ನಿಮ್ಗೆ ಏನಕ್ಕೆ ಸಂಬಂಧಪಟ್ಟಿತ್ತು ಹೇಳ್ರಿ. ಇದು ರೋಡ್ ಆಯ್ತು, ಇದು ನಿಮ್ಗೇನು ಇಲ್ಲಿ ಏನೋ ಕಟ್ಕೋತೀರಿ, ಇಲ್ಲಿ ಅಂಬೇಡ್ಕರ್ ಕಟ್ಕೊಳ್ಳಿ, ನೀವು ಏನಾದ್ರು ಮಾಡ್ರಿ, ಅರಮನೆ ಕಟ್ಕೊಳ್ರಿ. ನೀವು ಇರೋ ಒಂದು ಈ ಮೂಲೆ ಜಾಗದಲ್ಲಿ ಕಿತ್ಬಿಟ್ಟು ಈ ಮೂಲೆಗೆ ಇಕ್ತಿರಲ್ಲ, ಸರ್ ಹೇಳಿ ಮೀಟಿಂಗ್ ಇದಕ್ಕೆ ಒಂದು ಗೌರವ ಅಂತಾರೆ. ಇದಕ್ಕೆ ಒಂದು ಮೀಟಿಂಗು, ಇದಕ್ಕೆ ಬಂದು ನಾವು ಅನುಮತಿ ಕೊಡಬೇಕು. ನಾವು ಬಂದು ನಿಮ್ಗೆ ಹೇಳಿದಕ್ಕೆ ಚಪ್ಪಾಳೆ ಹಾಕ್ಬೇಕಾ? ಹಾ ಹೇಳ್ರಿ, ನಿಮ್ ಮನ್ಸು ಒಪ್ಪದ್ರಿ. ಇದೆಲ್ಲ ರೀ ಕೆಂಪೇಗೌಡರ ಜಾಗ, ಯಾರ ಜಾಗ ಅಲ್ಲ. ಅದಕ್ಕೊಂದು ಸೂಕ್ತವಾದ ಜಾಗ ಮಾಡ್ಬೇಕಲ್ಲ ಸರ್. ರೀ ನಿಮ್ ಕಾನೂನು ನೀವು ಮಾಡಿ. ಅವರು 2 ಎಕರೆ ಅವ್ರು ಕೊಟ್ಟಿರ್ಬೇಕಾದ್ರೆ ನಾವ್ ಇಲ್ಲಿ ನಮ್ಗೇನು ಯಾರು ಕೊಟ್ರು? ಹಾಸ್ಪಿಟಲ್ ಯಾರಿಗ್ ಬೇಕಾದ್ರೆ ಮಾಡ್ಬಿಡ್ತೀರಿ ಮಗನಿನ? ನಾವಲ್ಲ ಸರ್. ಮಾಡಿಲಿ ಯಾವ ದಾಖಲೆ ಯಾರ್ಯಾರು ಮಾರ್ತಾವ್ರೆ ಚರ್ಚೆ ಬೇರೆ ವಿಷಯ ಬೇರೆ ಚರ್ಚೆ ಮಾಡ್ತೀನಿ. ನಾನು ಕೇಳೋದು, ಇಂಥ ಒಂದು ಮೂಲೆಯಲ್ಲಿರೋ ಜಾಗದಲ್ಲಿ ಕಿತ್ತು 20 ಅಡಿ ಮೂಲೆಯಲ್ಲಿ 3 ಮೂಲೆ ಸೇರಿಸ್ತೀನಿ ಅಂತ, ಇದನ್ನ ನಾನು ಅದು ಜಾಗ ಅಪಾಯಿಂಟ್ ಮಾಡಿಲ್ಲ. ಅದಕ್ಕೊಂದು ಗಿಡ ನೆಡಕ್ ಜಾಗ ಇಲ್ಲ, ಅಥವಾ ಹಿಂದೆಗಡೆ ಸುತ್ತಕ್ಕೆ ಒಂದು 50 ಅಡಿ ಜಾಗ ಇಲ್ಲ. ಇಷ್ಟು ಕುಂಟೆ ನಾವು ಕೆಂಪೇಗೌಡರಿಗೆ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಿಲ್ಲ. ಆದೇಶ ಬ್ರಹ್ಮನಿಂದ ಆದೇಶ ಬರ್ತದೆ. ಈ ಮಣ್ಣಿನ ಆದೇಶ ನಾವ್ ಹೇಳ್ದಂಗೆ ಕೇಳ್ಬೇಕು. ನೀವು ಅಧಿಕಾರ ಮಾಡಕ್ ಬಂದಿರೋದು ಆಡಳಿತ ಮಾಡಲ್ಲ. ನೆಲದವರು ಸಹ ನೀವು ಏನ್ ಬೇಕಾದ್ರೂ ಮಾಡಿ, ಪೂರಾ ಮಾಡ್ತಾ ಇದ್ರಲ್ಲ. ಇದು ಕೆಂಪೇಗೌಡರಿಗೆ, ಈ ನಾಡಿಗೆ, ಈ ಮಣ್ಣಿಗೆ ಇದನ್ನ ಬೆಳೆಸಿ ಉಳಿಸ್ಕೊಂಬಂದವ್ರಿಗೆ ಎಲ್ರಿಗೂ ನೀವು ಮಸಿ ಬಳಸೋ ಕೆಲಸ ಮಾಡ್ತಾ ಇದ್ದೀರಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮಾಡಿ, ನಾವೇ ನಿಮ್ಮನ್ನು ಕೇಳಲ್ಲ. ಬೇಕಾದ್ರೆ ಇವಾಗ ಆ ಮಹಾತ್ಮ ಗಾಂಧೀಜಿನ ಹಗ್ಗ ಹಾಕಿ ನೇಣು ಹಾಕಿ ಕಿತ್ಕೊಂಡ್ಬಂದ್ರಲ್ಲ, ಹಂಗೆ ಕೆಂಪೇಗೌಡರು ಕಿತ್ಬಿಡಿ. ಯಾಕಂದ್ರೆ ನಿಮ್ಗೆ DC AC ಸರ್ಕಾರದ ಆದೇಶ ಇದೆ, ಎಲ್ಲರೂ ಬರ್ತಾರೆ. ನಾವೇನ್ ಬರಕ್ ಹೋಗಲ್ಲ, ಕಿತ್ತಾಕಿ ಎಲ್ರಿ ಇಕ್ತೀರಿ. ಇದು ಕೇಳಿದ್ರೆ ನಾವು 1 ಅಕ್ಷರ ಬಿಡಲ್ಲ, ತಗೊಂಡೋಗಿ ಇರ್ತೀವಿ ಅಂತ. ಅಲ್ಲೇ ನಿಮ್ ಮಕ್ಳು ಹೋಗ್ತಿತ್ತ? ಇಲ್ಲ ಯಾವ್ದಾರ ಕಂಡೋರ್ ಜಾಗದಲ್ಲಿ ಇಕ್ಕಿದೀವ? ಇಲ್ಲ ಅನುಮತಿ ಏನಾದ್ರು ಮಾಡಿದ್ರೆ ನಿಮ್ಮ ಪ್ರಶ್ನೆ ನಾವು ಕೊಡ್ತೀವಿ. ಅವತ್ತು ತಿಂಗಳು ಮನೆ ಸುದ್ದಿ ಪರ್ಮಿಷನ್ ತಂದು ಮಾಡಿದ್ದೀವಲ್ರಿ. ನಮ್ ಹೊಟ್ಟೆ ಉರಿಯಲ್ವೇನ್ರಿ? ನಮ್ಮನೆ ದುಡ್ರಿ, ನಾವು ಕೂಲಿ ಮಾಡಿದ್ ದುಡ್ರಿ, ನಾನ್ ಕೂಲಿ ಮಾಡಿದ್ ದುಡ್ರಿ. ಬಟ್ ನಾವು ಏನೇ ಮಾಡಿ ಹಂಗಾಮಿ ದುಡ್ಡಲ್ಲ, ನಾನು ಕೂಲಿ ಮಾಡಿದ್ದು. ಸಿಸ್ಟಮ್ ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಮಾಡ್ಬೇಕು. ನೀವು ಕೇಳಿ, ನೀವು ಹೇಳಕ್ಕಾಗಲ್ವಾ? ಒಬ್ಬ ಕೆಂಪೇಗೌಡರನ್ನ ಅವಮಾನ ಮಾಡ್ತಾ ಇದ್ದೀರಿ, ಇದನ್ನ ಮಾಡಕ್ಕಾಗಲ್ಲ ಅಂತ ನೀವು ಹೇಳಿದ್ದೀರಾ? ಜನ ವಿರೋಧ ಅಂತ ಹೇಳ್ಬೋದಾಯ್ತಲ್ಲ ಸರ್ ನೀವು? ಸಭೆ ಕರೆದಿದ್ದೀರಾ? ನಾವು ತಿಳಿಸಿದ್ವಿ ಸರ್. ಯಾರು ತಿಳಿಸಿದ್ದೀರಾ? DC ಅವ್ರು ತಿಳಿಸ್ತೀವಿ ಸರ್. ಅಲ್ಲ ತಿಳಿಸಿದ್ರೆ 9 ಗಂಟೆ ರಾತ್ರಿ ಬಂದು ಮೆಟ್ಲಿಕ್ ಇಡ್ತೀರ ಹೋಗ್ಲಿ. ತಿಳಿಸಿದ್ರೆ ಹೋಗ್ಲಿ. 9 ಗಂಟೆ ರಾತ್ರಿ ಸಮ್ಮತಿ ಅಸಮಾಧಾನ ಇತ್ತು ಅಂತಂದ್ರೆ ಕೋರ್ಟ್ ಹೋಗಿ ಸರ್. ನಾವು ಹೋಗಿದ್ವಿ, ನಾವು ಕೇಳಿ ಸರ್. ನಮ್ಗೆ ಕಾನೂನಾತ್ಮಕವಾಗಿ ಹೋರಾಡಬೇಕು, ಇಲ್ಲ ಬೇಡ ಅಂತ ಮುಂದೂಡ್ಬೇಕು. ಯಾರಿಗೂ ಬೇಡ ಅಂದಾಗ ನೀವೇ ಸರ್ವಾಧಿಕಾರಿ ಅಂತ ನಿಮ್ಗೆ ಜೈ ಅನ್ಬೇಕು. ಅದು ಕೊನೆ ಫೈನಲ್ ಮಾಡ್ತೀವಿ ನಾವು, ಅದನ್ನೇನು ಬೇಡ ಅನ್ನಕ್ ಹೋಗಲ್ಲ. ಈಗ ಆಯ್ತು, ಕೆಂಪೇಗೌಡರಿಗೆ ಒಂದು ಜಾಗ ಕೊಡ್ಬೇಕು, ಮೀನಾವೇಶ, ಮೂಲೆಲ್ಲೋ ಪಾಲೆಲ್ಲೋ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, DC ಆರ್ಡ್ರು, ಇನ್ನೊಂದು ಆರ್ಡ್ರು ಅಂತೀರಿ. ಕೊಡಿ, ಒಂದು ಬ್ಲೂ ಪ್ರಿಂಟ್ ಕೊಡಿ. ಅದೇನೇನು ಎಷ್ಟೆಷ್ಟು ಜಾಗ ಮಾಡಿದ್ರೆ ಕೆಂಪೇಗೌಡರ ಜಾಗಕ್ಕೆ ಅದು ಪುತ್ರ ಇಲ್ಲ ನಿಮ್ಮ ಕೊಡಿ ಸ್ವಾಮಿ, ಕೊಡಿ ಫಸ್ಟ್. ರವಿ, ಅದೆಷ್ಟು ಗುಂಟೆ ಎಷ್ಟು ಮಾಡಿ? ಅಧಿಕಾರ ಅದಲ್ಲ. ಇದ್ರ ಬಗ್ಗೆ ನಾವು ಮಾತಾಡ್ತಾನೆ ಸರ್. ನನ್ನ ಓನರ್ಶಿಪ್ಪೇ ಇಲ್ಲ, ಓನರ್ಶಿಪ್ಪೇ ಇಲ್ಲ ಸರ್. ಓನರು ನೀವು ಅದನ್ನೆಲ್ಲ ಈ ಜಾಗ ಕೇಳ್ರಿ. ಇಲ್ಲಿರೋದನ್ನ ಈ ಕಡೆ 3 ಮೂಲೆಯಲ್ಲಿ ಈ ಯಾರು ದಿಕ್ಕಿಲ್ಲ ಜಾಗಕ್ಕೆ ತಿರುಗಿಸೋದಲ್ಲ,
ಇದು ನಿಮಗೆ ಸಂತೋಷ ಕೊಡ್ತದ? ಸರ್ ಇಂಜಿನಿಯರ್ ಪ್ಲಾನ್ ಸರ್, ನಮ್ದಲ್ಲ ಸರ್. ಯಾವನ್ರಿ ಇಂಜಿನಿಯರ್? ಇಂಜಿನಿಯರ್ ಪ್ಲಾನ್ ಏನ್ ಮಾಡಿರ್ತಾರೋ ಇಂಜಿನಿಯರ್ ಕೇಳ್ಬೇಕಾಗಿರೋದು ಪಬ್ಲಿಕ್ನ. ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಇದ್ದಾರೆ ಸರ್. ತಿಪ್ಪೇಗುಂಡಲ್ಲಿ ಇಟ್ಬಿಡ್ರಿ ನಿಮ್ಗೆಲ್ಲ ಎಲ್ಲ ಇಂಜಿನಿಯರ್ ಪ್ಲಾನ್ ಇಟ್ಕೊಂಡು ಕೆಂಪೇಗೌಡರು ಗೌರವ ಇದೆ ರೀ. ಇಟ್ಟಿರ್ತಕ್ಕಂಥದ್ದು ನಾವಲ್ಲ ಸರ್, ಅದನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು ಎಷ್ಟು ಗುಂಟೆ ಮಾಡಿದ್ರಿ? ಪ್ಲಾನ್ ಇಂಜಿನಿಯರ್ಗೆ ಎಷ್ಟು ಗುಂಟೆ ಮಾಡಿದ್ರಿ? ನೀವೆಲ್ಲ ಪುರಸಭೆಯಿಂದ ಇದು ಮಾಡ್ತೀರಾ? ಹೌದು, ಇಂಜಿನಿಯರ್ ಕೇಳ್ಬೇಕು. ನೀವ್ ಹೇಳಿಲ್ವಾ? ನಮ್ಗೆ ಹೇಳಿದ್ರೆ ನಮ್ದೇ ಎಲ್ಲ ಅಂತ ನೀವ್ ಹೇಳಿದ್ರಿ. ಸ್ಟ್ಯಾಚ್ಯೂ ಬರೀ ಕಿತ್ತಾಕಕ್ ನಿಮ್ ಪವರ್ ಇದೆ, ಇನ್ನೇನು ನಿಮ್ ಪವರ್ ಇಲ್ಲ. ಈಗ ಆಯ್ತು ನಿಮ್ ಪವರ್ ಇಲ್ಲ. ಈಗ ಸಾರ್ ಅದ ಆಮೇಲೆ ಮಾಡಾಕದೆ. ಈಗ ಇಲ್ಲಿ ಎಷ್ಟು ಗುಂಟೆ ಕೊಟ್ಟಿದ್ದೀವಿ? ಎಷ್ಟು ಬರ್ತದಪ್ಪ ರವಿ? ಎಷ್ಟು ಗುಂಟೆ ಕೊಟ್ಟಿದ್ರೆ ಕೊಡಿ ಹೇಳಿ. ಆಯ್ತು ಸರ್, ಇದು ಮೆಜರ್ಮೆಂಟ್ ಇಂಜಿನಿಯರ್ ಬರ್ತಾರೆ, ಒಂದೆರಡು ಕರಿಯಪ್ಪ ಅವ್ರು ಫೋನ್ ಮಾಡಿ. ಸ್ಕ್ವೇರ್ ಫೀಟ್ ಅಲ್ಲೇ ಕೊಡಿ. ಆಯ್ತು, ಸ್ಕ್ವೇರ್ ಫೀಟ್ ಅಲ್ಲಿ ಕೊಡಿ. ಅದೇನ್ ಮಾಡಿದ್ರ ಜನಕ್ಕೂ ಗೊತ್ತಾಗ್ಲಿ ರೀ. ಕೆಂಪೇಗೌಡರು ಏನು ಅವಮಾನ ಮಾಡ್ತಾ ಇದ್ರಿ? ಏನ್ ಬದಲಾವಣೆ ಮಾಡ್ತಾವ್ರೆ, ಅದೇನ್ ಸೂಕ್ತವಾದ ಜಾಗನ ಏನು ಅಂತ ಮಾಗಡಿ ತಾಲೂಕಿನ ಜನಗಳಿಗೆ ಗೊತ್ತಾಗ್ಲಿ ಸರ್. ಆಯ್ತು ಸರ್, ಇದೊಂದು ಸ್ಕ್ವೇರ್ ಫೀಟ್ ಇಂಜಿನಿಯರ್ ಬರ್ತಾರೆ. ಎಲ್ಲ ಇಷ್ಟ ಬಂದ ಜಾಗದಲ್ಲಿ ತಗೊಂಡಾಗ ಯಾರೋ ಮಾಡಿ ಪ್ರತಿಭೆನ ಯಾರೋ ತಗೊಂಡಾಗ ಮಾಡಿರೋ ಪ್ರಕಾರ ಅವತ್ತಿಂದ ಈಗ ಇಂಜಿನಿಯರ್ ನೀವು ಸೇರ್ಕೊಂಡಿರ್ತಾನೆ ಆ ಪ್ಲಾನ್ ಏನ್ ಮಾಡ್ಬೇಕು ಇಂಜಿನಿಯರ್ ಬನ್ನಿ ಹಾಸ್ಪಿಟಲ್ ಏನ್ ಮಾಡ್ಕೊಂಡಿದಾರೋ ಆ ಇಂಜಿನಿಯರ್ ಮಾಡಿರ್ತಕ್ಕಂಥ ಪ್ಲಾನು ನಮ್ಮ ಪುರಸಭೆ ಹಾಸ್ಪಿಟಲ್ ಜ್ಞಾನದ ಜಾಗ ಕೊಡಿ, ರೆವಿನ್ಯೂ ಡಿಸಿ ನೀವು ಮತ್ತೆ ರಿಜಿಸ್ಟ್ರೇಷನ್ ಇದು ಮಾಡ್ತಿರಲ್ಲ, ಯಾವ್ದು ಮಾಡಿ ನಮ್ಮ ಜಾಗನ ಅವರು ಡೈರೆಕ್ಟ್ ಒಂದೇ ಸತಿ ಆದೇಶ ಮಾಡಿ 2 ಎಕರೆ 20 ಕೋಟಿ ಹಾಸ್ಪಿಟಲ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇಲ್ಲ, ನಮ್ಮನ್ನ ಕೇಳಿ ಬರೋದೇ ಇಲ್ಲ, ಪ್ರಮೇಯನ ಬರೋದಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಓನರ್ ಅವ್ರಿರ್ತಾರೆ ಅಧಿಕಾರ. ಸೊ ಒಂದು ಆರ್ಡರ್ ಇದೆ, ತೋರಿಸಿದ್ವಿ, ಹೇಳಿದ್ವಿ. ಸ್ಟ್ಯಾಚ್ಯೂ ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಅವರು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಡಿಸಿ ಆದೇಶ ತಲೆ ಬಾಗ್ಲೇಬೇಕು. ಇದೆಲ್ಲ ಆದಾಗ ರಾತ್ರಿ ಯಾರಾದ್ರೂ ಕೆಂಪೇಗೌಡರು ಶಿಲೆನ ಮುಡ್ತಾರೆ ಅಂತೇಳಿ 4/9/2025 ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಸಹ ಕೊಟ್ಟಿದ್ದೀನಿ. ಕೃಷ್ಣಮೂರ್ತರೇ, ಏನೇ ಅದರಲ್ಲಿ ಸಣ್ಣ ಸಮಸ್ಯೆ ಆದರೆ ಒಂದು ನೂಲು ಗರಿ ಹೆಚ್ಚು ಕಮ್ಮಿ ಆದರೂ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಅಂದರೆ ನೀವು ಅಲ್ಲಿ ಏನೂ ಆಗೋದಿಲ್ಲ, ದಯಮಾಡಿ ನೀವು ಯಾರಿಗೆ ಮಾತು ಕಟ್ಬಿಡಿ, ಏನೇನು ನಮ್ಮ ಡಿಪಾರ್ಟ್ಮೆಂಟ್ ನೋಡ್ಕೊತದೆ ಅಂತ ಅಂದರು. ಇಲ್ಲಿವರೆಗೂ ಡಿಪಾರ್ಟ್ಮೆಂಟು ಬರಲಿಲ್ಲ. ಈಗ ನೀವು DC ಮೇಲೆ ಹಾಕ್ಬಿಟ್ರಿ, ಅವ್ರು ಇನ್ನೊಬ್ರು ನನಗೆ ಗೊತ್ತೇ ಇಲ್ಲ, ಏನೋ ನನ್ನ ಮೇಲೆ ಕಂಪ್ಲೇಂಟ್ ಅಂತ ಅವ್ರು ಹೇಳ್ಕೊತಾರೆ. ಹೇಳಿ, ನಿಮ್ಗೆಲ್ಲರಿಗೂ ಮಾನವೀಯತೆ ಅಂತ ಇದ್ದಾಗ ಈ ಮಣ್ಣಿನ ಬಗ್ಗೆ ಯಾಕಂದ್ರೆ ಗೌರವ ಇದ್ರೆ ನಿಜವಾಗ್ಲೂ ಇದು ಸರಿನಾ ತಪ್ಪ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸದಾ ಕಾಲ ಕಾಡುವಂತ, ಮನಸ್ಸಿಗೆ ನೋವು ಕೊಡುವಂತ. ಯಾರನ್ನು ಕೇಳ್ಬೇಕು? DC ಅವ್ರು ಕೊಟ್ಟಿಲ್ವೇನ್ರಿ? ಒಂದ್ಸರಿ ಯಾರೋ ನಮ್ಮ ಶಾಸಕರು ಹೇಳಿದ್ರು DC ಅವರು ಪರ್ಮಿಷನ್ ತಗೊಂಡಿಲ್ಲ ಅಂತ. DC ಹತ್ರ ಪರ್ಮಿಷನ್, ಇದೇ ಜಾಗದಲ್ಲಿ ಪರ್ಮಿಷನ್ ಕೊಟ್ಟು ನಾನು ಕೆಂಪೇಗೌಡರು ಶಿಲೆ ಉದ್ಘಾಟನೆ ಮಾಡಿದಾಗ ನೀವೆಲ್ಲರೂ ಬಂದಿದ್ದೀರಿ. ರೇವಣ್ಣವ್ರು ಬಂದವ್ರೆ, ಬಾಲಕೃಷ್ಣ ಅವ್ರು ಬಂದವ್ರೆ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ಬಾಲಗಂಗಾಧರ ಸ್ವಾಮಿ ಬಂದವ್ರೆ, ಕುಮಾರಸ್ವಾಮೀಜಿ ಬಂದವ್ರೆ, ಸೋಮಣ್ಣವ್ರು ಬಂದವ್ರೆ. ಎಷ್ಟು ಜನ ರೀ? ಇಡೀ ರಾಜ್ಯದ ನಾಯಕರು ಬಂದು ಇದನ್ನ ಉದ್ಘಾಟನೆ ಮಾಡಿರಿ. DC ಅವರು ಪರ್ಮಿಷನ್ ಇಲ್ಲ ಅಂತ. DC ಅವರು ಪರ್ಮಿಷನ್ ಇಲ್ಲ, ನೀವೆಲ್ಲ ಬಂದು ವೇದಿಕೆಯಲ್ಲಿ ಹೆಂಗ್ ಕೂತಿದ್ರಿ? ಅವತ್ತು ವಿರೋಧ ಮಾಡಕ್ ದಾರಿ ಇರ್ಲಿಲ್ರಿ. ಯಾವಾಗಲೂ ಹೇಳುವಾಗ ಮಾಡುವಾಗ ಸ್ವಲ್ಪ ವಿವೇಚನೆ ಇದ್ದು ಮಾಡಬೇಕು. ಎಲ್ಲ ಮಾಡಿ ವೇದಿಕೆಯಲ್ಲಿ ಕೂತ್ಕೊಂಡು ಬೋಲ್ಡ್ ಕಲ್ಲು ಹಾಕ್ಸ್ಕೊಂಡು ಅಲ್ಲಿ ಬಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಭಾಷಣ ಮಾಡಿ ಇವತ್ತು ಇಲ್ಲಿಗೆಲ್ಲ ಕೃಷ್ಣಪ್ಪ ಪಡ್ರೆ DC-ದಾಗಿಲ್ಲ, ಇನ್ನೊಂದಾಗಿಲ್ಲ, ಇವಂದಾಗಿಲ್ಲ, ಅವಂದಾಗಿಲ್ಲ ಬರೀ ಕಂಪ್ಲೇಂಟ್ ಮಾಡ್ತಿರಲ್ಲ. ಏನ್ ನಮ್ಮ ಅಪ್ಪನ ಆಸ್ತಿ ಅಂತ ನಾನೇನೋ ಒದ್ದಾಡ್ತಾ ಇದ್ದೀನಿ ಅಂದ್ರೆ ಈ ಮಣ್ಣಿನ ಆಸ್ತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ. ಇಲ್ಲ ನಾನು ಸ್ವಾರ್ಥ ಇದ್ದೇನ್ರಿ? ನನಗೆ ಯಾಕೆ ಇರೋಣ? ಈಗ ನನಗೆ ಆಗ್ರಿ ಕೋರ್ಟು ಕಚೇರಿ ತಕ್ಕ ಕೆಂಪೇಗೌಡರು ಕೋಟೆ, ಕೆಂಪೇಗೌಡರು ಶಿಲೆ, ಕೆಂಪೇಗೌಡರು ಮರ ಅಂತೇಳಿ ಇವತ್ತು 60-70 ಲಕ್ಷ ದುಡ್ಡು ಖರ್ಚು ಮಾಡ್ಕೊಂಡು ಹಗಲೂರು ಆದ್ರೆ ನನ್ನ ಆರೋಗ್ಯ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲೇನು ನಾನು ಸ್ವಾರ್ಥ ಇದೆಯಾ? ಇಲ್ಲ ಸೈಟ್ ಕೇಳಿದ್ದೀನಾ? ಇಲ್ಲ ಏನೋ ಪಾರ್ಟ್ನರ್ ಕೇಳಿದ್ದೀನಾ? ಇಲ್ಲ ಏನೋ ಉದ್ಯೋಗ ಕೇಳಿದ್ದೀನಾ? ಇಲ್ಲ ಗುತ್ತಿಗೆದಾರನಿಗೇನು ಕೇಳಿದ್ದೀನಾ? ಏನಿಲ್ಲ ರೀ. ಇರೋದ ಪ್ರಾಮಾಣಿಕವಾಗಿ ಇದೊಂದು ಮಣ್ಣಿದೆ, ಆ ಮಣ್ಣಲ್ಲಿ ಜನಿಸಿದೀವಿ, ಒಳ್ಳೇದಾಗ್ಬಿಟ್ರೆ ನಮ್ಗೆ ಇನ್ನು ಯಾವ ಆಸೆನೂ ಇಲ್ಲ. ಅವ್ರ ಯಾವ ಆಸೆ ಬೇಕಾದ್ರೆ ನೆರವೇರಿಸ್ಕೊಳ್ಳಿ, ನಾವು ಅದಕ್ಕೆ ಸಂಬಂಧ ಇಲ್ಲ. ಇದೆಲ್ಲ ಆಯ್ತಲ್ಲ, ನೀವುಗಳು ಚಿಂತನೆ ಮಾಡಿ ಕೆಂಪೇಗೌಡರು ಇಲ್ಲ ದಿಕ್ಕಕ್ಕೆ ಸೂಕ್ತವಾದ ಜಾಗ ಅಂದರೆ ನೀವು ಅಲ್ಲಾರು ಇಕ್ಕಿ
ಅಲ್ಲ ನಿಮ್ಮ ಮನೆಗಳಿಗಾರು ತಗೊಂಡೋಗಿ ನಾವು ಕೇಳಲ್ಲ. ಮುಂದೊಂದು ದಿನ ಕೆಂಪೇಗೌಡನ ಅದೇ ಸ್ಥಿತಿಲಿ ನಾವು ಕೆಂಪೇಗೌಡರು ಅಲ್ಲೇ ಇರ್ತಾರೆ. ಅದೇನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಶಕ್ತಿ ಕೊಟ್ಟರೆ ಅದು ನಾನು ಉಳಿಸ್ಕೊತೀನಿ. ಅದು ಎಲ್ಲಿಂದ ತಂದಿದ್ದು ಏನು ಮಾಡ್ತೀನಿ ಅದು ಬೇಡ, ನಾವು ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನಿಮಗೆ ವಿರೋಧಿಗಳಾಗಿ ಬಂದಿಲ್ಲ. ನೀವು ಅಧಿಕಾರಿಗಳಾಗಿ ಇಲ್ಲಿ ಮಾಡ್ತಿರುವಂಥ ಅನ್ಯಾಯ ತುಂಬಿ ತುಳುಕ್ತಾ ಇದೆ. ಹಿಂದೆ ಮಾಡಿದಂಥ ಅನೇಕ ಅಧಿಕಾರಿಗಳು ನೇಣಾಕೊಂಡು ಸತ್ತೋಗವ್ರೆ. ಎಲ್ಲ ಇವತ್ತು ಸರ್ಕಾರ ಐತೆ ಚಪ್ಪಾಳಿ ಹೊಡೆದು ನಾಳೆ ದಿನ ಅದೇ ಕಣ್ಣೀರಿದ ಬಂದು ಯಾರು ಸಿಗಾಕೊಂಡು ನೋವು ಅನ್ಕೋಸೋದು ಬೇಡ. ನಾವು ಬಿಡಿ ಜಯಿಸಕ್ಕೋ, ನಾವು ಕಳಿಯೋಕ್ಕೋ ದುಡಿಯೋಕ್ಕೋ ಮೂರ್ಖರು ಹಿಡಿತೀವಿ. ನಾವೆಲ್ಲ ಸ್ನೇಹಿತರಿದ್ದೀವಿ. ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಾರೆ ಎಲ್ಲ ಸೇರಿ ಮಾಡ್ತೀವಿ. ಅದು ನಮ್ಮ ಒಳ್ಳೆತನಕ್ಕೆ ಅದೇನೋ ಎಲ್ಲರೂ ಸೇರ್ತಾರೆ ಮಾಡೋಣ. ಇದು ಒಂದು ಆಂಗಲ್. ಈಗ ನಮಗೆ ಕೆಂಪೇಗೌಡರ ಉದ್ಯಾನವನ ಮಾಡೋಕ್ಕೆ ಈಗ 1 ಎಕರೆ ಜಮೀನು ಬೇಕು. ತಾವು ರಿಕ್ವೆಷನ್ ಕೊಟ್ಟರೆ ನಾನು ಕೊಡಿ. ಈಗ ತಾವುಗಳು ಕಾಂಗ್ರೆಸ್ ಆಫ್ಗೇನೋ ಸ್ಕ್ವೇರ್ ಫೀಟು 45 ರೂಪಾಯಿ ಥರ 60ಕ್ಕೆ 70 ಜಾಗ ಕೊಟ್ಟಿದ್ರಿ ಅಂತ ಮಾಹಿತಿ ಇದೆ. ಹಾಗಾಗಿ ಈಗ ಅದು ಕೊಟ್ಟಾದ್ಮೇಲೆ ಸರ್ಕಾರದಲ್ಲೇ ತಪ್ಪಿದೆ. ಅಲ್ಲೇನಿದೆ 5% ಅಮೌಂಟ್ 40 ಲಕ್ಷ 5% 2 ಲಕ್ಷ ಕೂತ್ರಿ ಗಟ್ಟಿ ನಮಗೆ ಬೇಡ. ಅದೇ ತರ ಈಗ ನಮಗೊಂದು ಎಕರೆ ಕೆಂಪೇಗೌಡ ಉದ್ಯಾನವನ ಮಾಡಕ್ಕೆ ನಾನು ಸ್ವಾರ್ಥಕ್ಕಲ್ಲ. ಈಗ ಕೇಳಿ ಸರ್, ಸರ್ಕಾರಿ ಜಾಗಗಳನ್ನ ಈ ಯಾವ ತಪ್ಪಿಸ್ಬೇಕಾದ್ರೆ ಈ 2 ಲಕ್ಷ 3 ಲಕ್ಷಕ್ಕೆಲ್ಲ ಸೇಲ್ ಮಾಡ್ಬೋದಾ ಸರ್? ಅದು ಕ್ಯಾಬಿನೆಟ್ ಅಲ್ಲಿ ಆಗಿರ್ತಕ್ಕಂಥ ತೀರ್ಮಾನ. ನಾನು ಜಸ್ಟ್ ಇಲ್ಲಿ ತಡ ಅಂತಂದ್ರೆ ನಾವು ಅಲ್ಲಿ ನಾವೇನು ತೀರ್ಮಾನ ತಗೊಂಡು ನಾನು ಕೊಟ್ಟಿರ್ತಕ್ಕಂಥದ್ದಲ್ಲ. ಕ್ಯಾಬಿನೆಟ್ CM ಅವರಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಒಂದು 4 ULB ಅಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲೇ ಜಾಗ ಅಲಾಟ್ ಮಾಡಿಸ್ಕೊಂಡಿರ್ತಾರೆ. ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರು ಕೂತವ್ರು ಸಹ ಪುಣ್ಯಾತ್ಮರು ಇಲ್ಲಿ ಕೆಂಪೇಗೌಡರಿಗೆ ಮಾಡಿ ಕೆಂಪೇಗೌಡರಿಗೆ ತಗೊಂಡಾಗ ಮೂಲೆ ಯಾವ್ದು ಪಕ್ಷಕ್ಕೆ ಕೊಡ್ತಾ ಇದೀನಿ ಅಂತ ಹೇಳ್ತಾ ಈಗ ಇವನ್ನೆಲ್ಲ ನೀವು ವಿರೋಧ ಮಾಡ್ಬೇಕು ಸರ್. ಮಾಡ್ಬೇಕು ಸರ್, ಮಾಡ್ಬೇಕು. ಅಧಿಕಾರಿ ಅಂದ್ರೆ ಬರೀ ಸೈನ್ ಹಾಕೋದು ಅಷ್ಟೇನೆ ಸುಮ್ಮನೆ. ಸರ್ಕಾರ ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವ್ದು? ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಪಾಲನೆ ಮಾಡಬಹುದೇ ಹೊರತು ಅದನ್ನ ವಿರೋಧ ಮಾಡಂಗಿಲ್ಲ ಸರ್. ಏನ್ ಸರ್ ಈ ಪಾರ್ಟಿ ಈಗ ಈಗ ನಾವೊಂದು ಕೆಂಪೇಗೌಡರು ಉದ್ಯಾನ ಮಾಡಲು ನೆಗೋಷಿಯೇಟ್ ಮಾಡಿದ್ದೀರಾ? ನಾನು ಅದನ್ನ ಪ್ರಪೋಸಲ್ ಈಗ ನಾವು ಎಲ್ಲಿ ಹೋಗೋಣ ಕ್ಯಾಬಿನೆಟ್ಗೆ? ಸರ್ ಅವೆಲ್ಲ ತೀರ್ಮಾನ ಆಗದೆ ಕ್ಯಾಬಿನೆಟ್ ಅಲ್ಲಿ ಮುಖ್ಯಾಧಿಕಾರಿಗೆ ಅಧಿಕಾರನೇ ಇಲ್ಲ ಸರ್. ಎಲ್ಲಿ ಯಾವ್ದು ಬೇಕಾದ್ರೂ ಯಾವ್ದು ಬೇಕಾದ್ರೂ ಜಾಗ ಬೇಕಾದ್ರೆ ಎಲ್ಲಾ ಪಕ್ಷದವ್ರಿಗೂ ಗೌರ್ಮೆಂಟ್ ಜಾಗ ಕೊಡ್ತೀರಾ ಹೇಳಿ? ಪಕ್ಷದಲ್ಲಿ ಎಲ್ಲಾ ಪಕ್ಷದವ್ರಿಗೂ ಗೌರ್ಮೆಂಟ್ ಜಾಗ ಕೊಡ್ತೀರಾ? ಬಂದಾಗ ಏನು ಗೌರ್ಮೆಂಟ್ ಅಲ್ಲಿ ತೀರ್ಮಾನಗಳು ತಗೊಂಡು ಆದೇಶ ಆಗುತ್ತೋ ಅದನ್ನು ಪಾಲನೆ ಮಾಡ್ಲೇಬೇಕು ಸರ್. ನಾವಲ್ಲ, ಸರ್ಕಾರ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಸ್ತಿ ಅಲ್ವಾ ಸರ್? ನೀವು ತಗೊಂಡೋಗಿ ಹೆಂಗ್ ಬೇಕು ಹಂಗ್ ಕೊಟ್ಬಿಟ್ರೆ ಬರೀತೇರಿ ಹೋಗ್ಲಿ ಮಾಡ್ತಾರೆ. ಇದಕ್ಕೆ ಸಂಸ್ಥೆಗಾಗಲಿ ಪಕ್ಷಕ್ಕಾಗಲಿ ಬರ್ಸ್ಕೊಂಡ್ಬಿಟ್ರೆ ಏನ್ ಉಪಯೋಗ ಬಂತು? ಏನಿಲ್ಲ ಸರ್, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಗೆ ಉದ್ಯಾನವನ ಮಾಡಲಿಕ್ಕೆ ಇವತ್ತು ನಮ್ಮ ಮಾಗಡಿಯ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ್ TS ರವರಿಗೆ ಮನವಿಯನ್ನು ಕೊಡ್ತೀವಿ. ಆದಷ್ಟು ಶೀಘ್ರವಾಗಿ ಕೊಟ್ಟು ಕೆಂಪೇಗೌಡರದ ಒಂದೊಂದು ಪಾರ್ಕು ಎಲ್ರಿಗೂ ಒಂದು ನರಳಿನ ತಾಣವಾಗಲಿ ಅಂತೇಳಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಒಂದು ಇದರ ಜೊತೆಯಲ್ಲಿ ಸರ್ಕಾರಗಳು ಪುರಸಭೆ ಅಥವಾ BDA ಮತ್ತೆ ಗೋಮಾಳಗಳು ಮತ್ತೆ ಅರಣ್ಯ ಪ್ರದೇಶಗಳನ್ನ ನಿರ್ದಾಕ್ಷಿಣ್ಯವಾಗಿ ಕಟ್ಟಡಗಳನ್ನ ಕಟ್ಟುವಂಥದ್ದು, ಮರಗಳನ್ನು ಕಡಿಯುವಂಥದ್ದು ಅದು ಕಾನೂನು ಬಾಹಿರ ಅಂತ ಹೇಳಿ ಅಕ್ರಮ ಕಟ್ಟಡ ನಿರ್ಮಾಣ ಸರ್ವೋಚ್ಚ ನ್ಯಾಯಾಲಯದ ಅಂಕುಶ ಅಂತ ಹೇಳಿ ಒಂದು ಆದೇಶ ಇದೆ. ಇವರು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡುವಂತ ಪವರು ಶಾಸಕರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಹಾಗಾಗಿ ಮೇಲ್ನವ್ರು ಏನ್ ಹೇಳಿದ್ರು ನಾನು ಆದೇಶ ಪಾಲನೆ ಮಾಡ್ತೀನಿ ಅಧಿಕಾರಿಗಳು ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಇದರ ಪಾಲನೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂದ್ರೆ ನಾವೊಂದು ಒಂದೊಂದ್ಸಾರಿ ಪ್ರಶ್ನೆಗಳನ್ನ ಮಾಡ್ಬೇಕಾಗ್ತದೆ. ಇವತ್ತು ಇಂಥ ಇಲ್ಲಿಗಲ್ ಕಟ್ಟಡಗಳು ಎಷ್ಟಾಗ್ತಾ ಇದೆ ಮಾಗಡಿಲಿ? ಯಾರು ಪ್ರಶ್ನೆ ಮಾಡೋರು? ಯಾರು ಪ್ರಶ್ನೆ ಮಾಡಿದ್ರೆ ನಾವೇನೋ ಅಭಿವೃದ್ಧಿ ಮಾಡ್ತೀವಿ. ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೆ ಸಂತೋಷ ಸ್ವಾಮಿ. ಮಾಗಡಿ ಅಭಿವೃದ್ಧಿಯಾಗಿ ಎಷ್ಟೋ ವರ್ಷ ಸತ್ತೋಗ್ಬಿಟ್ಟದೆ, ಅಭಿವೃದ್ಧಿ ಕಂಡಿಲ್ಲ. ಅದ್ ಬೇಡ, ಹೋಗಿ ಇರೋದಾನ ಉಳಿಸ್ಕೊಳ್ಳೋ ನಮ್ಮ ಪ್ರಯತ್ನ, ನಮ್ಮೆಲ್ಲರ ಪ್ರಯತ್ನ. ಇಷ್ಟೆಲ್ಲ ಕಾನೂನು ಬಾಹಿರವಾಗಿ ಮಾಡಬಾರದು ಅಂತ ಹೇಳಿ ಕಾನೂನುಗಳು, ಹೈಕೋರ್ಟ್ಗಳು, ಉಚ್ಚ ನ್ಯಾಯಾಲಯಗಳು ಒಂದೊಂದು ತೀರ್ಪು, ಒಂದೊಂದು ಕಟ್ಟಡಗಳ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ.
ಈ ವರದಿನ ಧಿಕ್ಕರಿಸಿ ಎಲ್ಲವನ್ನ ಮಾಡ್ತಾ ಇದ್ದಾರೆ ಹೊರತು ಯಾವುದು ಲೀಗಲ್ ಆಗಿ ಆಗ್ತಾ ಇಲ್ಲ. ಇದು ಹಿಂಗೆ ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಜಾಗ ಯಾವ್ದು ಉಳಿತದೆ, ಮತ್ತೆ ಎಲ್ಲಿ ಮನುಷ್ಯರು ಮುಂದೆ ಆಡಳಿತ ಮಾಡೋರು ಹೇಗೆ ಯಾವ ರೀತಿ ಆಡಳಿತವನ್ನ ಮಾಡಿ ಈ ನಮ್ಮ ಸರ್ಕಾರಕ್ಕೆ ಮತ್ತೆ ನಮ್ಮ ಮಣ್ಣನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ ಎಂದು ಇವತ್ತಿನ ಸಂದರ್ಭ. ಇವೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಇದ್ರು ಇಲ್ಲಿವರೆಗೂ ಯಾವುದೇ ಅದು ಅನ್ವಯಿಸಿಲ್ಲ, ಅದು ಅನ್ವಯಿಸ್ತಾನೂ ಇಲ್ಲ. ಯಾವುದೇ ಅಧಿಕಾರಿಗಳು ಜಾರಿಗೆ ನಮ್ಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಡಿ ಸಿ ಹೋದ್ರೆ ಚೀಫ್ ಮಿನಿಸ್ಟರ್ ಎಲ್ಲರೂ ಒಬ್ಬರ ಮೇಲೆ ಒಬ್ರು ಹೇಳ್ಬಿಟ್ಟು ನಾವ್ ಅಲ್ಲಿ ಹೋಗಂಗಿಲ್ಲ, ನಾವಿವ್ರು ಕೇಳಿದ್ರೆ ಹೇಳಂಗಿಲ್ಲ. ಇಂಥ ಪರಿಸ್ಥಿತಿಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಈಗ ತಾವು ಪಾಪ ಸರ್ಕಾರಕ್ಕೆ ಅದೇನೋ ಆದೇಶ ಮಾಡ್ಕೊಂಡು ಪಾಪ ಈಗ ಎಷ್ಟು ಸ್ವಾಮಿ ಇಲ್ಲಿ ಗೌರ್ಮೆಂಟ್ ವ್ಯಾಲಿ ಏನಿದೆ ಸ್ವಾಮಿ ಇದೆ, ಈಗ ನಿಮ್ ಜಾಗ ಇದು ಏನಿದೆ ಗೌರ್ಮೆಂಟ್ ವ್ಯಾಲಿ ಎಷ್ಟಿದೆ ಪೈಸಲ್ 12,000 ಚಿಲ್ಲರೆ ಇದೆ. ನೀವ್ ಎಷ್ಟು ಮಾಡಿದ್ರಿ? ಈಗ ನಾವು ಪ್ರಪೋಸಲ್ 48 ಲಕ್ಷ ಕಳಿಸಿದ್ದು. 48 ಅಲ್ಲ, ಸ್ಕ್ವೇರ್ ಫೀಟ್ ಏನ್ ಹಾಕಿದ್ರಿ? 12,000. ಹಾ, ಯಾಕೆ ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ತೀರ್ಮಾನ ತಗೊಂಡಾಗ ಅದನ್ನ 5% ಅಲ್ಲಿ ಕೊಳ್ಳೆ ಹೊಡೆಯೋದೆಲ್ಲ ಅಲ್ಲೇ ತೀರ್ಮಾನ ಆಗೋದು. ಮುನ್ಸಿಪಲ್ ಸ್ವತ್ತಲ್ಲ ಏನೇನವೆ ಕೊಳ್ಳೆ ಹೊಡೆಯೋದೆಲ್ಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗೋದು ಸಂಪೂರ್ಣವಾಗಿ. ಇವತ್ತು ಕೃಷ್ಣಮೂರ್ತಿ ಅವರಾಗ್ಲಿ ಅವ್ರ ಜೊತೆನಲ್ಲಿ ಇರೋರ್ನೆಲ್ಲ ಅಪರಾಧಿ ಸ್ಥಾನದಲ್ಲಿ ನಮ್ಮ MLA ಅವರು ನಿಲ್ಲಿಸ್ತವ್ರೆ. ನಾನು ಆಸ್ಪತ್ರೆ ಕಟ್ತಾ ಇದ್ದೀನಿ, ಇದಕ್ಕೆ ಇವರೆಲ್ಲ ಅಡ್ಡಗಾಲ ಆಗ್ತಾರೆ, ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಡ್ಡಗಾಲ ಆಗ್ತಾರೆ ಅಂತ. ನಾವು ಅಡ್ಡಗಾಲ ಆಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಅವರ ಮೂರ್ಖತನ ಅಂತ ನಾನು ಹೇಳ್ತೀನಿ. ಇಲ್ಲಿ ಕೆಂಪೇಗೌಡ ಪ್ರತಿಮೆ ಇರುವಂತ ಜಾಗ ಆಸ್ಪತ್ರೆಗೆ ನಿಜವಾಗ್ಲೂ ಅಡ್ಡ ಆಗಿರ್ಲಿಲ್ಲ. ನಿಮ್ಗೆ ಅಂತ ಅವಶ್ಯಕತೆ ಇದ್ರೆ ಈಗ ಕಾಂಗ್ರೆಸ್ ಭವನ ಕೊಟ್ಟಿದ್ದೀರಲ್ಲ 60 ಅಡಿ 70 ಅಡಿ, ಅದನ್ನು ನೀವು ಉಪಯೋಗಿಸಬಹುದಾಗಿತ್ತು ಆಸ್ಪತ್ರೆಗೆ. ಈ ಸ್ಥಳದಲ್ಲಿ ಏನು ಕೆಂಪೇಗೌಡ ಪ್ರತಿಮೆ ಇತ್ತು ಅದನ್ನ ಮುಗಿಸಿ ನೀವು ಆಸ್ಪತ್ರೆ ಮಾಡಿದ್ರೆ ನಾವ್ ಯಾರಿಗೂ ಅಭ್ಯಂತರ ಇವಾಗ ಕ್ಯಾನ್ಸಲ್ ಮಾಡಿಸಿ ಸರ್ಕಾರದಲ್ಲಾಗಿರ್ತಕ್ಕಂಥ ಜಾಗ 60-70 ಕೆಂಪೇಗೌಡರಿಗೆ ಜಾಗ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಜಾಗ ಇದೆ. ಕೆಂಪೇಗೌಡರಿಗೆ ಈಗ ಜಾಗ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಆಫೀಸ್ಗೆ ಜಾಗ ಇದೆ. ನನ್ನ ಪರ್ಮಿಷನ್ ನಮ್ದಿನ ಏನಿರೋದಿಲ್ಲ, ನಾನು ಕಳಿಸ್ತೀನಿ ಅಷ್ಟೇ. ಈಗ ನೀವು ಒಂದೇ ಎಕರೆ ಮಾಡಿಸ್ಕೊಳ್ಳಿ, ಅದೇ ಎಕರೆ ಮಾಡಿಸ್ತೀವಿ. ಆಯ್ತು, ಈಗ ಈ ಕೆಂಪೇಗೌಡರಿಗೆ ಅವಮಾನ ಮಾಡ್ತಾನೆ ಫೋಟೋ ಹಾಕಿ ತೆಗೆದ್ಬಿಟ್ಟು ಈಗ ಒಂದು ಜಾಗ ಇಲ್ಲ ಅಂದ್ರೆ ಈಗ ನ್ಯಾಯಾಲಯದ ಆದೇಶಗಳು ಮರಗಳನ್ನ ತೆಗಿಬಾರ್ದು ಅಂತ ಇವತ್ತು ಕೋರ್ಟ್ ಆದೇಶ ಇದೆ. ಕೆಳಗಡೆ ಒಂದು ಕಾಲಂ ಇದೆ, ಅಕಸ್ಮಾತ್ ಅದನ್ನೇನ ತೆರವುಗೊಳಿಸ್ಬೇಕಾದ್ರೆ ನೀವು ಮುಂದಿನ ಕಾನೂನಿನ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಇವತ್ತು ಆದೇಶ ಇದೆ. ಆದ್ರೂ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದೇನು ಅಂದ್ರೆ ಯಾವುದು ಆರ್ಡ್ರೇ ಇಲ್ಲ, ನಾವು ಯಾವತ್ ಬೇಕಾದ್ರೆ ಕಡಿತೀವಿ. ಇದೇನು ಹುಚ್ಚಾಟ ನನಗೆ ಗೊತ್ತಿಲ್ಲ. ಇಲ್ಲ ಸರ್, ಕೋರ್ಟ್ ಆದೇಶದ ಮೇಲೆ ನೀವು ಮರ ಕಡಿಯೋದಕ್ಕೆ ಹೆಂಗ್ ಸಾಧ್ಯ? ನೀವು ಕರೆಕ್ಟ್ ಹೇಳಿ, ಯಾವ್ದೋ ಮರ ಕಡಿಬೇಕು ಅಂತಂದ್ರೆ ನೋಟ್ರಿ ಆಫೀಸರಿಂದ ಪರ್ಮಿಷನ್ ತಗೊಂಡೆ ಕಡಿಬೇಕು ಅಲ್ವಾ? ಸೊ ಈಗ ಇಲ್ಲಿ ಹಾಸ್ಪಿಟಲ್ ಜಾಗದಲ್ಲಿ ನನ್ನ ಓನರ್ಶಿಪ್ ಇಲ್ಲದೆ ಇರೋದ್ರಿಂದ ನಾನು ಪರ್ಮಿಷನ್ ಕೇಳೋದ್ರಿಂದ ನೀವು ಕೇಳಿ ಅಂತ ಹೇಳ್ತಲ್ಲ ಸರ್. ಈಗ ಮರಗಳು ಕಡಿಬಾರ್ದು ಅಂತ ನಾವು ಆದೇಶ ತಂದ ಮೇಲೆ ಹೈಕೋರ್ಟ್ ಇಂದ ಡಬಲ್ ಬೆಂಚ್ ಇಂದ ಆದೇಶ ತಂದ ಮೇಲೆ ಇನ್ನ ನೆಕ್ಸ್ಟ್ ಆದೇಶ ಅಂದ್ರೆ ಇವರು ಉಲ್ಲಂಘನೆ ಮಾಡಿ ಇದಕ್ಕೆ ಕಾನೂನುಬದ್ಧವಾಗಿ ಕೊಡಬೇಕು. ಕಾನೂನುಬದ್ಧವಾಗಿ ಯಾವ್ದಕ್ಕೋಸ್ಕರ ಕೆಂಪೇಗೌಡರು ಶಿಲೆನ ನಿಲ್ಲಿಸಿದ್ರು? ಬ್ಲೂ ಪ್ರಿಂಟ್ ಇರ್ಲಿಲ್ಲ, ಸರ್ಕಾರದ ಆದೇಶ ಇರ್ಲಿಲ್ಲ, ಸರ್ಕಾರದಲ್ಲಿ ಎಷ್ಟು ದುಡ್ಡು ಬಂತು ಅಂತ ಹೇಳಿರ್ಲಿಲ್ಲ, ಅದಕ್ಕೆ ಸಂಬಂಧಪಟ್ಟವರು ಸೈನ್ ಹಾಕಿರ್ಲಿಲ್ಲ, ಎಲ್ಲ ಲೋಕಲ್ ಎಲ್ಲ ಇವರೇ ಸೈನ್ ಮಾಡಿ ಇವರೇ ಮಾಡಿದ್ರು. ಅದು ದಾಖಲೆ ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ ತಿರಸ್ಕಾರ ಮಾಡಿತ್ತು. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ, ನಮ್ ಲಾಯರ್ ಏನ್ ಮಾಡಿದ್ರು ಗೊತ್ತಿಲ್ಲ, ಅವ್ರು ಆರ್ಗ್ಯುಮೆಂಟ್ ಮಾಡಿದ್ರೆ ಆರ್ಡರ್ ಆಗಿದೆ, ಅದಕ್ಕೆ ನಾವು ತಲೆ ಬಾಗ್ತೀವಿ, ನಮ್ಮೊಂದು ತಪ್ಪ ಯಾರು ತಪ್ಪ ಅದ್ ನಾವು ತಲೆ ಬಾಗ್ಬೇಕು ನ್ಯಾಯಾಲಯಕ್ಕೆ. ಓಕೆ, ಇಷ್ಟೆಲ್ಲ ಇರ್ಬೇಕಾದ್ರೆ ತಪ್ಪು ಸಂದೇಶ ತಾನೆ. ಇವಾಗ ಕೆಂಪೇಗೌಡ ಇವಾಗ ಅದು ಅದ್ರದ್ದು ಯಾರು ಅಂತ ಬಂದು ಗಲಾಟೆ ಮಾಡಿದ್ರ ಬೋಲ್ಡ್ ಹಾಕಿದ್ರಿ. ಈಗ ಬೆಳಿಗ್ಗೆ ಎದ್ದು ಹಾರ ಹಾಕ್ಬೇಕಲ್ಲ, ಈಗ ಅದಕ್ಕೆ ಏನ್ ಮಾಡ್ತೀರಿ? ಮೆಟ್ಲೆ ಹಾಕೊಡ್ತೀರಿ. ಈಗ ಒಂದು ಶಿಫ್ಟ್ ಮಾಡ್ಬೇಕು ಸರ್. ಶಿಫ್ಟ್ ನೀವು 12 ವರ್ಷಕ್ಕೆ ಮಾಡ್ತೀರಾ ಸರ್? 12 ವರ್ಷದವ್ರು ಕೆಂಪೇಗೌಡರು ನೀವು ಮಾಲಾರ್ಪಣೆ ಮಾಡೋದು ಬೇಡವಾ? ಶೀಘ್ರದಲ್ಲಿ ಆಗುತ್ತೆ ಸರ್. ಈಗ ಶೀಘ್ರ ಬೇಡ, ಅಲ್ಲಿವರೆಗೂ ನೀವು ಮೆಟ್ಲು ಮಾಡಿ. ಅದನ್ನ ಆದೇಶ ಮಾಡಿರೋದ್ರಿಂದ ಈಗ ಹೊಡೆದಾಕ ಗೊತ್ತು, ನೀವು ಮೆಟ್ಲು ಮಾಡಿ ಸ್ವಾಮಿ.
ನೀವ್ ಯಾವತ್ ಕೇಳ್ತಿರೋ ಅಲ್ಲಿವರೆಗೂ ಇರ್ಲಿ. ಸರ್ ಈಗ ಅರ್ಜೆಂಟ್ ಏನಿತ್ತು ಸಮಯ ಮೆಟ್ರಿಕ್ ಹಾಕೋದು ಕೊಟ್ಬಿಟ್ಟಿದೀವಿ ಅದನ್ನ ಕೊಟ್ಬಿಟ್ಟಿದೀವಿ ಅಂತಂದ್ರೆ ನೀವ್ ಇದನ್ನ ಶಿಫ್ಟ್ ಮಾಡೋದಕ್ಕೆ ಏನ್ ಬೇಕು ವ್ಯವಸ್ಥೆ ಕೊಟ್ಕೊಂಡು ಏನು ಒಂದೊಂದೇ ಕಿತ್ತಾಕ್ಬಿಟ್ಟು ಕೆಂಪೇಗೌಡರನ್ನ ಹಾಳು ಮಾಡ್ಬಿಡು, ಆಮೇಲೆ ನೀನ್ ಯಾವಾಗ ಬೇಕಾದ್ರೆ ಕಿತ್ತಿ ಕೋತಾಕ್ಬಿಡು. ಆಗಿರೋದ್ರಿಂದ ಏನ್ ಆಗಿದೆ? ಗೌರವವಾಗಿ ಎತ್ತೀರಿ ಅಂತ ಹೇಳಿದ್ರೆ ನೀವ್ ಮೆಟ್ಲು ಕಿತ್ತಾಕ್ಬಿಟ್ಟು ಧೂಳು ಇಕ್ಕೊಂಡು ಮಣ್ಣು ಸುರ್ಕೊಂಡು ಇದ್ ಯಾವ ಗೌರವ ರೀ? ಅಗೌರವ ಅಲ್ವಾ? ಎಲ್ಲಾ ಸೇರಿ ನೀವು ದಾರ ಹಾಕೋದ್ ಬೇಡ. ಸ್ವಿಫ್ಟ್ ಮಾಡೋದಿಸ್ಲ ಆದ್ರೆ ಇದು ಕೀಳೋದಾಗಿತ್ತಲ್ಲ, ಸ್ವಿಫ್ಟ್ ಮಾಡೋದಿಸ್ಲ ಅದಾಯ್ತಿರ್ಲಿಲ್ವಾ? ಅದು ಅಮಾವಾಸ್ಯೆ ದಿನನೇ ಬೇಕಾಗುತ್ತೆ. ಅವಶ್ಯಕತೆ ಐತೆ ಹೋಗ್ಲಿ. ರಾತ್ರಿ ಹೋಗ್ತಾ ರಾತ್ರಿ ಅದು ಒಂಬತ್ತು ಯಾವ ಗಂಟೆಗೆ ಯಾವ ಹೋಗ್ತದೆ, ಅವಶ್ಯಕತೆ ಯಾಕೆ ಬೇಕಾಗಿತ್ತು? ಆಯ್ತು, ಸ್ವಿಫ್ಟ್ ಮಾಡೋದಿಸ್ಲ ಲಾಸ್ಟ್ ಆದೇಶನ ನೀವು ಕೇಳಲೇಬೇಕು ಅಂತ ಆದೇಶ ಇದು. ಇನ್ಯಾವ್ದು ಇನ್ನೇನ್ ಉಳ್ಕೊಂಡಿಲ್ವಾ? ನೆಕ್ಸ್ಟ್ ಏನ್ ಬೇರೆ ದೇವದವರು ಬಂದ್ರು ನಾವು ಮತ್ತೆ ಅದನ್ನು ಪಾಲನೆ ಮಾಡ್ಲೇಬೇಕಾದ್ರೆ ಮಾಡ್ತೀರಿ ನೀವೆಲ್ಲ ಏನು ಒಂದು ಪರ ಅಧಿಕಾರ ಶಾಸನ ಇದು ಸರ್ಕಾರದ ಪರ ಮಾಡ್ತಾ ಇದ್ದೀರಿ, ನ್ಯಾಯ ಪರ ಮಾಡ್ತಾ ಇಲ್ಲ ಅಂತ ನಮ್ಮ ವಾದ. 60-70 ಅಂತ ಜಾಗದಲ್ಲಿ ಕಾಂಗ್ರೆಸ್ ಭವನಿಗೆ ಕೊಟ್ಟಿದ್ದಿಲ್ಲ. ಈಗ 60-70 ಕಾಂಗ್ರೆಸ್ನವ್ರಿಗೆ ಜಾಗ ಬಂದಿರೋ ಸರ್ ಕೊಟ್ಟಿರ್ಲಿ ಸರ್, ಪಾಪ ನೀವು ಬಂದಿರೋದಕ್ಕೆ ಸೈನ್ ಹಾಕಿದ್ದೀರಾ ಅಷ್ಟೇನೆ. ಆದ್ರೆ ಈ ತರ ತೀರ್ಮಾನಗಳನ್ನ ಅಲ್ಲಿ ಸೆನೆಟ್ ಇದ್ರಲ್ಲಿ ಮಾಡ್ತಾರೆ ಕ್ಯಾಬಿನೆಟ್ ಗಳಲ್ಲಿ ಅಂತಂದ್ರೆ ಇಲ್ಲಿ ಕೆಂಪೇಗೌಡರು ಊರ್ ಮನ್ಸೂರಿಗೆ ಕೆಂಪೇಗೌಡರು ಜಾಗ ಇಲ್ವಲ್ಲ ಸರ್? ಇರೋ ಜಾಗ ಈ ಬಾಗಿ ಜಾಗ ಕಾಂಗ್ರೆಸ್ 60-70 ಜಾಗ ಸ್ವೀಕಾರ ಮಾಡಿದ್ದೀನಿ, ನಾನು ಪ್ರಪೋಸಲ್ ಕಳಿಸ್ತೀನಿ, ಜಾಗ ಅಲಾಟ್ ಆಯ್ತು ಅಂತಂದ್ರೆ ಅಲ್ಲಿ ಹೌದಲ್ವಾ ಸರ್? ಇದೊಂದು ಒಂದ್ ನಿಮಿಷ ಆ ಕೆಂಪೇಗೌಡ ಪ್ರತಿಮೆನ ಅನಾವರಣ ಮಾಡಕ್ಕೆ ಸುಮಾರು 6 ತಿಂಗಳುಗಳ ಕಾಲ ಇಲ್ಲಿ ಹೋರಾಟ ಮಾಡ್ಬಿಟ್ಟಿದೀವಿ. ಅವತ್ತು ರೇವಣ್ಣವರು MLA ಮಂತ್ರಿಗಳು ಯಾರು 6 ತಿಂಗಳು ಜಾಗ ಕೊಡ್ಲಿಲ್ಲ ನೋಡಿ. ಒಬ್ರಿಗೂ ಗೊತ್ತಾಗದಂಗ್ ಕಾಂಗ್ರೆಸ್ 60-70 ಇಮಿಡಿಯೇಟ್ ಆಗಿ ಮಂಜೂರಾಗೋಗದೆ ಕ್ಯಾಬಿನೆಟ್ ಅಲ್ಲಿ. ಅನ್ಯಾಯ ನಮ್ದೊಂದು ಮಾತು, ಈಗ ಏನು ಕಾಂಗ್ರೆಸ್ ಕಚೇರಿಗೆ 60-70 ಮಂಜೂರಾಗಿದೆಯಲ್ಲ ಕ್ಯಾಬಿನೆಟ್ ಅಲ್ಲಿ, ಏನ್ 45 ರೂಪಾಯಿಗಾಗಿದೆ, ನಾವು 100 ರೂಪಾಯಿ ಕೊಡ್ತೀವಿ ಅಡಿಗೆ. ಆ ಜಾಗ ನಮಗೆ ಬಿಡಿಸ್ಕೊಂಡು ಕೊಟ್ಬಿಡಿ. ಬೇರೆ ಜಾಗ ಈಗ ಒಂದ್ ನಿಮಿಷ ಅಧಿಕಾರಿಯಾಗಿ ಕ್ಯಾಬಿನೆಟ್ ಕೆಂಪೇಗೌಡರಿಗೆ ಎಷ್ಟಕ್ಕೆ ರೆಡಿ ಆಗಿದೆ ಅಂದ್ರೆ ನೀವು ಕೊಡಕ್ಕಾಗ್ತಾ ಇಲ್ಲ ಅಂತೆ. ಕೊಟ್ಟಿಲ್ಲ ಸರ್, ಎಷ್ಟು ಗಂಟೆ ಆಗಿದೆ ಅಂತ ಕೊಡ್ತಾ ಇಲ್ಲ. ಕೊಟ್ಟಿರ್ತಕ್ಕಂಥದ್ದೇ ಫ್ರೀ ಕೊಡ್ತಾ ಇದ್ದೀರಿ. ಕಾಂಗ್ರೆಸ್ ಕಚೇರಿಗೆ ಇಷ್ಟು ಕೊಟ್ಟಿದ್ದೀವಿ, ಮೆಜರ್ಮೆಂಟ್ ಹೇಳ್ತಾ ಇದ್ದೀರಿ, ಕೆಂಪೇಗೌಡರು ಸಹ ಕೇಳ್ತಾ ಇಲ್ಲ. ದೇಶ ಅಂತ ಆಳುವಂತ ವ್ಯಕ್ತಿಗೆ ಕೆಂಪೇಗೌಡರಿಗೆ ಮಾಹಿತಿ